ವಿವೇಕ ಚೂಡಾಮಣಿಯ ತರಗತಿ ಸ್ವಲ್ಪ ಹೆಚ್ಚು ಸಮಯ ಕಳೆದ ಮೇಲೆ ಪುನಃ ಮುಂದುವರಿಸ್ತಾ ಇದ್ದೇವೆ. ಶ್ರೀ ನಟರಾಜ್ ಅವರು ಈ ಸಂಸ್ಥೆಯಲ್ಲಿ ನೀಡಿರುವ ದತ್ತಿರಿಯ ಆಶ್ರಯದಲ್ಲಿ ಈ ಒಂದು ಪ್ರವಚನಮಾಲೆಯ ಸರಣಿಯನ್ನು ಏರ್ಪಡಿಸಿದ್ದೇವೆ. ಶ್ರೀ ನಟರಾಜ್ ಅವರ ಕುಟುಂಬಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡಿ, ವಿದ್ವಾನ್ ಗಣೇಶ್ ಭಟ್ ಹೋಬ್ಳಿಯವರು ಕಳೆದ ಸರಣಿಗೆ ಅನಾನುಕೂಲ ಇತ್ತು, ಈ ಸತಿ ಬಹಳ ಬಿಡುವಿಲ್ಲದಿದ್ದರೂ ಕೂಡ ಬಿಡುವು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರಿ ಇಂದಿನ ಚಿಂತನೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾ ಕಲ್ಪತರವೇ ಗುರವೇ ನಮಃ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ದತ್ತಿ ವ್ಯವಸ್ಥೆಯನ್ನು ಅಣಿ ಮಾಡಿದಂತಹ ಶ್ರೀಯುತ ನಟರಾಜ್ ಪರಿವಾರದವರೇ, ಎಲ್ಲ ಹಿರಿಯ ಮತ್ತು ಕಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸರಣಿಯ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದೆ ಕಳೆದ ಮಾರ್ಚ್ ತಿಂಗಳಲ್ಲಿ ನಾವು ಸೇರಿದ್ವಿ. ಆಗ ಸೇರಿದಾಗ ಆವರಣ ಶಕ್ತಿ ಅದರ ಸ್ವರೂಪ ಏನು, ವಿಕ್ಷೇಪ ಶಕ್ತಿ ಅದರ ಸ್ವರೂಪ ಎಂತಹದ್ದು ಎನ್ನುವಂತಹದ್ದನ್ನು ವಿಚಾರ ಮಾಡಿದ್ದೇವೆ. ಕೊನೆಗೆ ಈ ಜೀವಿಯ ಸಕಲ ಅನರ್ಥಗಳಿಗೂ ಸಹ ದೇಹಾತ್ಮ ಬುದ್ಧಿ ಅಂದರೆ ಅಹಂಕಾರ ಅದೇ ಕಾರಣ ಅನ್ನೋದನ್ನು ಸಹ ನೋಡಿದ್ದೇವೆ. ಆ ಅಹಂಕಾರದಿಂದಾಗಿಯೇ ಜೀವನ ಸಂಸಾರದಲ್ಲಿ ಸಂಚರಿಸ್ತಾ ಇರುವಾಗ ಪಡಬಾರದ ಕಷ್ಟವನ್ನು ಪಡ್ತಾನೆ. ಹೀಗೆ ಈ ಸಂಸಾರದಲ್ಲಿ ಆತ ಪಡಬಾರದ ಕಷ್ಟಪಡ್ತಾನೆ ಅಂತ ಆದಾಗ, ಹಾಗಿದ್ದರೆ ಆ ಸಂಸಾರದ ಸ್ವರೂಪ ಏನು ಎನ್ನುವಂಥದ್ದು ಒಂದು ಪ್ರಶ್ನೆ ಬಂದು ನಿಂತಿತ್ತು. ಆ ಸಂಸಾರದ ಸ್ವರೂಪವನ್ನು ಭಗವತ್ಪಾದರು 147ನೇ ಶ್ಲೋಕ ಅಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಗೀತಾಚಾರ್ಯ ವರ್ಣನೆ ಮಾಡಿದ್ದನ್ನು ನಾವು ನೋಡಿ ಹೋಗಿದ್ದೇವೆ.
ಅಥವಾ ನೋಡಿ ಬಂದಿದ್ದೇವೆ. ಅದೇ ರೀತಿಯಾಗಿ ಇನ್ನೂ ಒಂದು ರೀತಿಯಲ್ಲಿ ಬಹಳ ಸುಂದರವಾಗಿ ಕಾವ್ಯಾತ್ಮಕವಾಗಿ ಆ ಸಂಸಾರದ ವರ್ಣನೆ ಮಾಡ್ತಾರೆ. ಯಾಕೆಂದರೆ ನಮಗೆಲ್ಲರಿಗೂ ಅದು ತುಂಬ ಇಷ್ಟ ಸಂಸಾರ ಎನ್ನುವಂಥದ್ದು. ಆದ್ದರಿಂದ ಅದನ್ನು ಕಾವ್ಯದ ನೆಲೆಯಲ್ಲಿಯೇ ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಇಲ್ಲಿವರೆಗೆ ನನ್ನ ಹಿಂದಿನ ಚಿಂತನೆ ಬಂದು ನಿಂತಿತ್ತು. ಆ ಶ್ಲೋಕವನ್ನು ಸಹ ನಾನು ಪಠನ ಮಾಡಿದ್ದೆ. ಅದರ ವಿವರಿಸುವಂಥ ಭಾಗ ಮಾತ್ರ ಅವಶಿಷ್ಟವಾಗಿತ್ತು. 147ನೇ ಶ್ಲೋಕ ಪುಸ್ತಕ ಇದ್ದವರಿಗೆ. ಪ್ರಾಯಶಃ ನನ್ನ ಪುಸ್ತಕಕ್ಕೂ ನಿಮ್ಮ ಪುಸ್ತಕಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಒಂದು ಶ್ಲೋಕ ಅಥವಾ 2 ಶ್ಲೋಕ ಆ ಕಡೆ ಈ ಕಡೆ ಆಗಬಹುದು. ಶ್ಲೋಕದ ಪ್ರಾರಂಭವನ್ನು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ. ಅದರ ಪ್ರಾರಂಭ ಬೀಜಂ ಸಂಸ್ಕೃತಿ ಭೂಮಿಜಸ್ಯ ಅಂತ ಅತ್ಯಂತ ದೊಡ್ಡದಾದಂತಹ ಒಂದು ಶ್ಲೋಕ ಅದು. ಏಕೆಂದರೆ ಸಂಸಾರವೂ ಅಷ್ಟೇ ದೊಡ್ಡದು ನೋಡಿ. ಹಾಗಾಗಿ ಆ ಸಂಸಾರದ ವಿಷಯವನ್ನು ಹೇಳಲಿಕ್ಕೆ ಹೊರಟಂಥ ಶ್ಲೋಕವೂ ಸಹ ಅತ್ಯಂತ ದೊಡ್ಡದಾದಂಥ ಛಂದಸ್ಸಿನ ನಡೆಯಲ್ಲಿಯೇ ಇದೆ ಅದು. ಬೀಜಂ ಸಂಸ್ಕೃತಿ ಭೂಮಿಜಸ್ಯತು ತಮಃ ದೇಹಾತ್ಮಧೀರಂಕುರಃ ರಾಗಃ ಪಲ್ಲವಂ ಅಂಬು ಕರ್ಮತು ವಪುಃ ಸ್ಕಂಧಃ ಅಸವಃ ಶಾಖಿಕಾಃ ಅಗ್ರಾಣೀಂದ್ರಿಯ ಸಂಹತಿಶ್ಚ ವಿಷಯಾಃ ಪುಷ್ಪಾಣಿ ದುಃಖಂ ಫಲಂ ನಾನಾಕರ್ಮ ಸಮುದ್ಭವಂ ಬಹುವಿಧಂ ಭೋಕ್ತಾ ಅತ್ರ ಜೀವಃ ಖಗಃ. ಇನ್ನೊಂದು ಸಲ ಬೀಜಂ ಸಂಸ್ಕೃತಿ ಭೂಮಿಜಸ್ಯತು ತಮೋ ದೇಹಾತ್ಮಧೀರಂಕುರಃ ರಾಗಃ ಪಲ್ಲವಮಂಬು ಕರ್ಮತು ವಪುಃ ಸ್ಕಂಧೋ ಅಸವಃ ಶಾಖಿಕಾಃ ಅಗ್ರಾಣೀಂದ್ರಿಯ ಸಂಹತಿಶ್ಚ ವಿಷಯಾಃ ಪುಷ್ಪಾಣಿ ದುಃಖಂ ಫಲಂ ನಾನಾಕರ್ಮ ಸಮುದ್ಭವಂ ಬಹುವಿಧಂ ಭೋಕ್ತಾತ್ರ ಜೀವಃ ಖಗಃ. ಈ ಶ್ಲೋಕದ ಅರ್ಥ ಏನು ಅಂದರೆ, ಈ ಸಂಸಾರ ಎನ್ನುವಂಥದ್ದು ಒಂದು ವೃಕ್ಷ ಅಂತ. ಗೀತೆಯಲ್ಲೂ ನಾವು ಇದನ್ನು ನೋಡಿದ್ವಿ. ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಂತ. ಈ ಮರದ ಬೇರು ಮೇಲಿದೆ ಅಂತ ಭಗವಂತ ವರ್ಣನೆ ಮಾಡಿದ್ದ. ಇಲ್ಲಿ ಭಗವತ್ಪಾದರು ಬೇರು ಮೇಲಿದೆಯೋ ಕೆಳಗಿದೆಯೋ ಅಂತ ಹೇಳೋದಿಲ್ಲ, ಅದರ ಬೇರು ಏನು ಅನ್ನೋದನ್ನು ಹೇಳ್ತಾರೆ ಅಷ್ಟೇ. ಈ ಸಂಸಾರ ವೃಕ್ಷಕ್ಕೆ ಒಂದು ಬೀಜ ಇದೆ. ಆ ಬೀಜ ಯಾವುದು ಅಂದರೆ ಅಜ್ಞಾನವೇ ಅದರ ಬೀಜ ಅಂತ. ಬೀಜಂ ಸಂಸ್ಕೃತಿ ಭೂಮಿಜಸ್ಯತು ತಮಃ. ತಮಃ ಅಂದರೆ ಅಜ್ಞಾನ ಅಂತ ಆಯಿತು. ಈಗ ಅಜ್ಞಾನ ಅನ್ನುವಂಥ ಬೀಜ, ಅದರಿಂದ ಇದು ಹುಟ್ಟುತ್ತಾ ಇದೆ. ಬೀಜ ಮೊಳಕೆ ಆಗಿ ಅದಿವಾಗ ಮೇಲಕ್ಕೆ ಬರಬೇಕು. ಹಾಗಾಗಿ ಆ ಮೊಳಕೆ ಯಾವುದು ಅಂದರೆ ದೇಹಾತ್ಮ ಬುದ್ಧಿಯೇ ಅದರ ಮೊದಲ ಮೊಳಕೆ. ಅಂದರೆ ಈ ದೇಹವೇ ಆತ್ಮ ಅಂತ ತಿಳಿದುಕೊಳ್ಳೋದುಂಟಲ್ಲ ಭ್ರಾಂತಿಯಿಂದ, ಅದು ಆ ಬೀಜದಿಂದ ಬಂದಂತಹ ಮೊದಲ ಮೊಳಕೆ. ಮತ್ತು ರಾಗ ಅಟ್ಯಾಚ್ಮೆಂಟ್ ಅದರ ಚಿಗುರು. ಯಾಕೆಂದರೆ ಮೊಳಕೆ ಆದಮೇಲೆ ತಾನು ಚಿಗುರು ಬರಬೇಕು. ಹಾಗಾಗಿ ಚಿಗುರು ಆಮೇಲೆ ಬಂತು ಅಟ್ಯಾಚ್ಮೆಂಟ್. ನಾನು, ನನ್ನವರು, ನಮ್ಮ ಪೈಕಿಯವರು ಅಂತೆಲ್ಲ. ಹಾಗಿದ್ದರೆ ಈ ಮೊಳಕೆ ಹೊಡೆದಂತಹ ವೃಕ್ಷಕ್ಕೆ ನೀರು ಯಾವುದು ಅಂತಂದರೆ ಅವರವರ ಕರ್ಮವೇ ಆ ವೃಕ್ಷಕ್ಕೆ ಸುರಿಸುವಂತಹ, ಸೇಚನ ಮಾಡುವಂತಹ ನೀರು. ಆಯಿತು, ಈಗ ಬೆಳೀತಾ ಇದೆ ಇದು ಇವಾಗ. ಮತ್ತು ಶರೀರವೇ ಸ್ಕಂಧ. ಸ್ಕಂಧ ಅಂದರೆ ಮರದಲ್ಲಿ ಹೀಗೆ ಬೆಳೀತಾ ಇರುವಾಗ ಅದರ ಶಾಖೆಗಳು, ಮೊಟ್ಟ ಮೊದಲು ಶಾಖೆಗಳು 2 ಆಗುತ್ತವಲ್ವ, ಆ ಭಾಗಕ್ಕೆ ಸ್ಕಂಧ ಅಂತ ಹೆಸರು. ಮತ್ತು ಈ ಸ್ಕಂಧ ಅಷ್ಟೇ ಅಲ್ಲ, ಕೊಂಬೆಗಳಿರ್ತವೆ. ಹಾಗಿದ್ರೆ ಈ ವೃಕ್ಷದ ಕೊಂಬೆಗಳು ಯಾವುವು ಅಂದರೆ ಪ್ರಾಣಗಳೇ ಕೊಂಬೆಗಳು, ಪಂಚಪ್ರಾಣಗಳು, 5 ಶಾಖೆಗಳು ಅಂತ. ಮತ್ತು ಇಂದ್ರಿಯ ಸಮುದಾಯವೇ ಈ ಮರದ ತುದಿಯ ಭಾಗಗಳು. ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎನ್ನುವಂಥ ಈ 5 ವಿಷಯಗಳೇನಿದ್ದಾವೆ ಇವೇನೇ ಈ ಮರದಲ್ಲಿ ಬಿಟ್ಟಂಥ ಹೂವುಗಳು. ಹೂವು ಆದಮೇಲೆ ಮತ್ತು ಫಲ ಬರಬೇಕಲ್ಲ, ದುಃಖವೇ ಈ ಮರದ ಫಲ. ಆ ಫಲ ಹೇಗಾಗಿದೆ ಅಂದರೆ ನಾನಾ ಕರ್ಮಗಳಿಂದಾಗಿ ಬಹುಬಗೆಯಾಗಿದೆ.
ಒಂದು ದೊಡ್ಡದು, ಒಂದು ಚಿಕ್ಕದು, ಹೀಗೆ ಬೇರೆ ಬೇರೆ ಆಕಾರದ ಫಲಗಳು. ಇಂತಹ ವೃಕ್ಷದ ಮೇಲೆ ಒಂದು ಪಕ್ಷಿ ಕುಳಿತಿದೆ. ಆ ಪಕ್ಷಿಯ ಹೆಸರು ಜೀವಾತ್ಮ ಅಂತ. ಆ ಜೀವಾತ್ಮ ಎನ್ನುವಂಥ ಪಕ್ಷಿ ಈ ಮರದಲ್ಲಿ ಕುಳಿತು ಆ ಮರದಲ್ಲಿ ಬಿಟ್ಟಂಥ ದುಃಖದ ಫಲವನ್ನು ಅನುಭವಿಸ್ತಾ ಇರುತ್ತೆ, ಅದನ್ನು ರುಚಿ ನೋಡ್ತಾ ಇರುತ್ತೆ. ಇಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಅದರ ವಿವರಣೆಯನ್ನು ಜ್ಞಾನಿಗಳ ಶೈಲಿಯಲ್ಲಿಯೇ ನಾವು ನೋಡಬೇಕು. ಏಕೆಂದರೆ ವಿವೇಕ ಚೂಡಾಮಣಿಗೆ ಜೀವನ್ಮುಕ್ತರ ವ್ಯಾಖ್ಯಾನ ಬರೆದಿರುವಂಥದ್ದು ನಮಗೆಲ್ಲರಿಗೂ ಸಿಕ್ಕಂಥ ಒಂದು ದೊಡ್ಡ ಅನರ್ಘ್ಯ ನಿಧಿ. ಹಾಗಾಗಿ ಆ ಭಾಷ್ಯವನ್ನು ಸ್ವಲ್ಪ ನೋಡೋಣ. ಭೂಮಿಜ, ಭೂಮಿ ಅಂದರೆ ಭೂಮಿ, ಅಲ್ಲಿ ಜಾಯತೆ ಇತಿ ಭೂಮಿಜಃ. ಭೂಮಿಯಲ್ಲಿ ಯಾವುದು ಹುಟ್ಟತ್ತೋ ಅದಕ್ಕೆ ಭೂಮಿಜ ಅಂತ ಹೆಸರು ಸಂಸ್ಕೃತದಲ್ಲಿ, ಅಂದರೆ ಮರ ಅಂತ ಅರ್ಥ. ಏಕೆಂದರೆ ಮರ ಆಕಾಶದಲ್ಲೆಲ್ಲೂ ಹುಟ್ಟೋದಿಲ್ಲ. ಈ ಪಂಚಭೂತಗಳಲ್ಲಿ ಮರ ಹುಟ್ಟುವ ಜಾಗ, ಗಿಡ ಹುಟ್ಟುವ ಜಾಗ ಇದ್ದದ್ದಿದ್ದರೆ ಅದು ಮಣ್ಣು ಮಾತ್ರ, ಮಣ್ಣಿನಲ್ಲಿ ಮಾತ್ರ. ಅದನ್ನೊಂದು ಸಂಸ್ಕೃತದಲ್ಲಿ ಭೂಮಿಜಃ ಅಂದರೆ ಮರ ಅಂತ ಅರ್ಥ, ಗಿಡ ಅಂತ ಅರ್ಥ. ನೋಡಿ, ನೆನಪಿಟ್ಟುಕೊಳ್ಳೋಕ್ಕೆ ಎಷ್ಟು ಸುಲಭ ಅಂತ. ಭೂಮಿಜಃ ಅಂದರೆ ವೃಕ್ಷ ಅಂತ ಅರ್ಥ. ಈ ವೃಕ್ಷಕ್ಕೆ ಮೂಲ ಕಾರಣ ತಮಃ ಅಂದರು. ತಮಃ ಅಂದರೆ ಅದರ ಶಬ್ದಶಃ ಅರ್ಥ ಕತ್ತಲು ಅಂತ. ಕತ್ತಲಿನಲ್ಲಿ ನಮಗೇನೂ ಗೊತ್ತಾಗೋದಿಲ್ಲ. ಹಾಗಾಗಿ ಕತ್ತಲಲ್ಲಿ ನಮಗೇನೂ ಗೊತ್ತಾಗೋದಿಲ್ಲ ಮೀನ್ಸ್ ಅದು ಅಜ್ಞಾನ ಅಂತ ಅರ್ಥ. ಹಾಗಾಗಿ ತಮಃ ಅಂದರೂ ಒಂದೇ, ಅಜ್ಞಾನ ಅಂದ್ರೂ ಒಂದೇ. ಇದಕ್ಕೆ ಬೀಜ, ಸಂಸಾರ ವೃಕ್ಷಕ್ಕೆ ಬೀಜ ಅಜ್ಞಾನ ಅಂತ. ಯಾಕೆ ಅಂದರೆ ಅಜ್ಞಾನ ಅಂದರೆ ಏನು? ನಮಗೇನು ಗೊತ್ತಿಲ್ಲದೇ ಇರುವ ಸ್ಥಿತಿ, ಅದನ್ನು ಅಜ್ಞಾನ ಅಂತ ಕರೀತಾರೆ. ಈ ಸಂಸಾರ ಯಾವತ್ತಿಂದ ಪ್ರಾರಂಭ ಆಯಿತು ಅಂತ ಯಾರಿಗಾದರೂ ಗೊತ್ತುಂಟಾ? ಗೊತ್ತಿದ್ರೆ ಕೈ ಎತ್ತಿಬಿಡಿ. ನಾವು ಸ್ವಲ್ಪ ಆ ಡೇಟನ್ನು ತಿಳ್ಕೊಂಡ್ರೆ ನಮಗಿನ್ನು ಮುಂದೆ ಸಮಸ್ಯೆನೇ ಇಲ್ಲ. ಹಾಗಾಗಿ ಅದು ಯಾವತ್ತಿಂದ ಪ್ರಾರಂಭ ಆಯಿತು ಅನ್ನೋದು ಗೊತ್ತಿಲ್ಲ. ಯಾವಳು ಹಾಗೆ ಅಜ್ಞಾನ ಎನ್ನುವಂಥದ್ದು ಅದು ಶಾಸ್ತ್ರದ ವ್ಯವಸ್ಥೆ ಹಾಗೆ, ಅದು ಅನಾದಿ. ಅದು ಇವತ್ತಿಂದ ಅಜ್ಞಾನ ನನಗಿದೆ ಅಂತ ಯಾರ ಹತ್ರ ಹೇಳಲಿಕ್ಕಾಗೋದಿಲ್ಲ. ಈ ಉದಾಹರಣೆಗೆ ಈ ಪೆನ್ನಿದೆ, ಇದರ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಆ ಗೊತ್ತಿಲ್ಲ ಅನ್ನೋದು ಇದೆಯಲ್ಲ ನಿಮಗೆ, ಅದು ಅಜ್ಞಾನ ಹೌದಾ ಅಲ್ವೋ? ಹೌದು. ಅದು ಯಾವತ್ತಿಂದ ಗೊತ್ತಿಲ್ಲ ಅಂದರೆ ಹೇಳೋದು ಕಷ್ಟ. ಅದು ಗೊತ್ತಿದ್ದಿದ್ರೆ ಅದು ಅನಾದಿ ಆಗ್ತಾ ಇರಲಿಲ್ಲ. ಆದ್ದರಿಂದ ಅಜ್ಞಾನ ಎನ್ನುವಂಥದ್ದು ಅನಾದಿ. ಈಗ ಮನೆಗೆ ಯಾರೋ ಬಟ್ಟೆ ತೊಗೊಂಡು ಬರ್ತಾರೆ ಅಂಗಡಿಯಿಂದ, ಸುಮ್ಮನೆ ತಮಾಷೆ ಕೇಳ್ತಾರೆ ಪಕ್ಕದ ಮನೆಯವ್ರ ಹತ್ರ, ಇದ್ರ ಬೆಲೆ ಎಷ್ಟು ಅಂತ ಹೇಳ್ತೀರಾ ಅಂತ. ಹೊರಟ್ರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾವತ್ತಿಂದ ನಿಮಗೆ ಗೊತ್ತಿಲ್ಲ ಅಂತ ಕೇಳಿ. ಮತ್ತು ಇನ್ನೊಂದು ಸಲ ನೀವು ಹೋಗಿ ಕೇಳಿದಾಗ ಅವರು ಏನೂ ಹೇಳೋದಿಲ್ಲ. ಯಾಕೆಂದರೆ ಇಂಥ ಅಸಂಬದ್ಧ ಪ್ರಶ್ನೆ ಕೇಳ್ತೀರೇನು ಅಂತ. ಅಸಂಬದ್ಧ ಅಲ್ಲ, ಸುಸಂಬದ್ಧ ಪ್ರಶ್ನೆ ಅಲ್ವಾ? ಅಜ್ಞಾನ ಎನ್ನುವುದು ಅನಾದಿ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಇಂಥ ಉದಾಹರಣೆಗಳು ಅನಿವಾರ್ಯ. ಅದಕ್ಕೋಸ್ಕರ ಇದು ಅಂತಲ್ಲ, ಯಾವುದೇ ನೋಡಿ ನಮಗೊಂದು ಗೊತ್ತಿಲ್ಲ ಅಂತಾಗ ಅದು ಯಾವತ್ತಿಂದ ಗೊತ್ತಿಲ್ಲ ಅಂತ ಹಾಕ್ಕೊಳ್ಳಿ. ಆಗ ವೇದಾಂತ ಶಾಸ್ತ್ರ ಎಷ್ಟು ಕರಾರುವಾಕ್ಕಾಗಿ ಹೇಳುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಹೀಗೆ ಅದು ಅನಾದಿ, ಅಜ್ಞಾನವೇ ಮೂಲ. ದೇಹಾತ್ಮಧೀಹಿ ಅಂಕುರ. ಈಗ ದೇಹಾತ್ಮಧೀಹಿ ಅಂಕುರ, ಈ ದೇಹವನ್ನೇ ಆತ್ಮ ಅಂತ ತಿಳಿದುಕೊಳ್ಳೋದುಂಟಲ್ಲ, ಇದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ಒಂದನ್ನು ಇನ್ನೊಂದನ್ನಾಗಿ ತಿಳಿದುಕೊಳ್ಳೋದು ಭ್ರಾಂತಿ ಅಂತ ಕರೀತಾರೆ, ಅಥವಾ ಅಧ್ಯಾಸ ಅಂತ ಕರೀತಾರೆ. ಇನ್ನೂ ಮುಂದೆ ಹೇಳಬೇಕಂದ್ರೆ ಅದನ್ನು ಅಹಂಕಾರ ಅಂತ ಕರೀತಾರೆ. ಭಗವತ್ಪಾದರು ಭಾಷ್ಯದಲ್ಲಿ ಹೇಳ್ತಾರೆ, ಕಾರ್ಯಕರಣ ಸಂಘಾತಾತ್ಮ ಪ್ರತ್ಯಯ ಅಹಂಕಾರ ಅಂತ. ಕಾರ್ಯ ಅಂದರೆ ಈ ಶರೀರ, ಕರಣ ಅಂದರೆ ಇಲ್ಲಿರುವಂಥ ಇಂದ್ರಿಯಗಳು, ಇದು ಎರಡನ್ನೂ ಸೇರಿಸಿಕೊಂಡು ಇದನ್ನೇ ಆತ್ಮ ಅಂತ ತಿಳಿದುಕೊಳ್ಳೋದುಂಟಲ್ಲ, ಅದು ಅಹಂಕಾರ ಅಂತ. ಶಾಸ್ತ್ರದ ಪರಿಭಾಷೆಯಲ್ಲಿ ಇನ್ನೂ ಬೇರೆ ಬೇರೆ ವ್ಯಾಖ್ಯಾನ ಉಂಟು. ಚಿದಚಿತ್ ಗ್ರಂಥಿ, ಚಿತ್ ಅಚಿತ್ ಗ್ರಂಥಿ. ಗ್ರಂಥಿ ಅಂದರೆ ಗಂಟು ಅಂತ. ಚಿತ್ ಅಂದರೆ ಚೈತನ್ಯ ಸ್ವರೂಪ, ಅಚಿತ್ ಅಂದರೆ ಜಡ. ಈ ದೇಹದ ಒಳಗೆ ಚೈತನ್ಯ ಉಂಟು, ಹೊರಗಡೆಗಿರುವಂಥ ದೇಹ ಇದು ಅಚಿತ್, ಜಡ.
ಈ ಜಡ ಮತ್ತು ಚೇತನವನ್ನು ಮಿಶ್ರಣವಾಗಿರಿಸಿಕೊಂಡು ಜಡವಾದ ದೇಹವನ್ನೇ ಆತ್ಮ ಅಂತ ತಿಳ್ಕೊಳ್ಳುವಂತಹದ್ದು ಅಹಂಕಾರ ಅಂತ. ಅಲ್ಲಿ ಅಹಂಕಾರ ಅಂದರೆ ಏನು ಅಂದರೆ, ಯಾವುದು ನಮ್ಮ ನಿಜವಾದ ಸ್ವರೂಪ ಅಲ್ಲವೋ ಅದನ್ನೇ ನಾನು ಅಂತ ಅಂದ್ಕೊಳ್ಳೋದು ಅಹಂಕಾರ ಅಂತ. ಇದರ ಮುಂದುವರಿದ ಭಾಗವೇ ಕನ್ನಡದ ಅಹಂಕಾರ. ಅಲ್ಲೂ ಹಾಗೆ ಅಲ್ವಾ, ಯಾವುದು ನಮ್ಮ ನಿಜವಾದ ಸ್ವರೂಪ ಅಲ್ವೋ ಅದನ್ನೇ ತಾನು ಅಂತ ಅಂದ್ಕೊಂಡು ಬೀಗ್ತಾ ಇರ್ತಾರೆ. ಉದಾಹರಣೆಗೆ ಮನೆ, ನನಗೆ ಇಷ್ಟು ದೊಡ್ಡ ಮನೆ ಇದೆ ಅಂತ. ಆ ಮನೆಯೇ ಇವನ ಅಲ್ಲ, ಆದರೆ ಅದರಿಂದಾಗಿಯೇ ಈ ಮನೆಯೇ ನಂದು ಅಥವಾ ಅಲ್ಲ, ಈ ಮನೆಯೇ ನಾನು. ಮತ್ತು ಕಾರು ಅಥವಾ ಇನ್ನೂ ಏನೇನೋ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಇಟ್ಕೊಂಡು ಇದೇ ನಾನು ನಾನು ಅಂತ ಅಂದ್ಕೊಳ್ತಾನೆ. ವಾಸ್ತವಿಕ ಇದು ಯಾವುದೂ ಸಹ ತಾನಲ್ಲ. ತಾನಲ್ಲದ ಇವುಗಳನ್ನು ತಾನು ಅಂದ್ಕೊಂಡ ಧ್ವನಿಯನ್ನು ಏರಿಸಿ ಮಾತನಾಡ್ತಾನೆ, ಅದೇ ಅಹಂಕಾರ ಅಂತ. ಅದು ಸಂಸ್ಕೃತದ ಅಹಂಕಾರದ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು ಬೇಕಿದ್ದರೆ. ಹೀಗೆ ದೇಹಾತ್ಮಧೀಹಿ ಅಂಕುರ. ಮತ್ತು ಅಂಕುರ ಆದ ಮೇಲೇ ಚಿಗುರು ಹೊಡೀತದೆ ಯಾವಾಗಲೂ. ಹಾಗಾಗಿ ಅಂಕುರಾದ ಆದ ಮೇಲೆ ಕೆಲವು ಕಾಲಾನಂತರವೇ ಚಿಗುರು ಒಡೆಯುತ್ತೆ, ತಕ್ಷಣಕ್ಕೆ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಅಂಕುರ ರಾಗ ಅಂದರೆ ಅಟ್ಯಾಚ್ಮೆಂಟ್, ನಾನು ಹೇಳಿದ್ನಲ್ಲ ಆಗ, ನಾನು ನಮ್ಮ ಕಡೆಯವರು ಎನ್ನುವಂಥ ಈ ಭಾವನೆಯೇ ಅಟ್ಯಾಚ್ಮೆಂಟ್ ಬೇರೆಯವ್ರ ಬಗ್ಗೆ ಇರಬೇಕು ಅಂತಿಲ್ಲ. ಈ ದೇಹದ ಬಗ್ಗೆ ಎಲ್ಲೆಲ್ಲಿ ಪ್ರೀತಿ ಇದ್ದರೆ ಅದು ಸಹ ರಾಗವೇ. ಇದು ಅದರ ಅಂಕುರ. ಮತ್ತು ಮುಂದಿನದು ವೃದ್ಧಿಯೇತು ಕರ್ಮ. ಮುಂದೆ ಕುರ್ವತೆ ಕರ್ಮಭೋಗಾಯ ಕರ್ಮ ಕರ್ತುಂ ಚ ಭುಜ್ಯತೆ. ಮತ್ತು ಈ ವೃಕ್ಷಕ್ಕೆ ಹಾಕುವ ನೀರು ಯಾವುದು ಅಂದರೆ ಕರ್ಮ, ಅವನವನ ಕರ್ಮವೇ ಅದಕ್ಕೆ ಹಾಕುವಂತಹ ನೀರು. ಹಾಗಾಗಿ ಯಾವ್ಯಾವ ತರಹದ ನೀರು ಹಾಕ್ತೇವೋ ಅಥವಾ ಎಷ್ಟೆಷ್ಟು ನೀರು ಹಾಕ್ತೇವೋ ಅಷ್ಟೆಷ್ಟು ಚೆನ್ನಾಗಿ ಬೆಳೆದು ಅದು ಫಲವನ್ನು ಕೊಡುತ್ತೆ. ಭಾಷ್ಯದಲ್ಲಿ ಬರೀತಾರೆ ಅವರು, ಮನುಷ್ಯ ಕರ್ಮವನ್ನು ಯಾಕೆ ಮಾಡ್ತಾನೆ ಅಂದರೆ ಕುರ್ವತೆ ಕರ್ಮ ಭೋಗಾಯ, ತಾನು ಭೋಗಿಸಬೇಕು, ಸುಖ ಪಡಬೇಕು ಅಂತ ಕರ್ಮ ಮಾಡ್ತಾನೆ. ಮತ್ತು ಕರ್ಮಕರ್ತುಂಚ ಭುಂಜತೆ, ಮುಂದೆ ಕರ್ಮ ಮಾಡಬೇಕು ಅಂಥೇಳಿ ಈಗ ಭೋಗಿಸ್ತಾನೆ, ಸುಖ ಪಡ್ತಾನೆ. ಇದೆರಡು ಅನ್ಯೋನ್ಯಾಶ್ರಯ ದೋಷ ಇದ್ದ ಹಾಗೇ. ಸುಖ ಪಡಬೇಕು ಅಂತ ಕರ್ಮ ಮಾಡ್ತಾನೆ, ಈಗ ಕರ್ಮ ಮಾಡಿದ ತಪ್ಪಿಗೆ ಮತ್ತೆ ಪುನಃ ಸುಖ ಪಡ್ತಾನೆ, ಸುಖ ಪಡ್ತಾ ಮತ್ತೆ ಪುನಃ ನಾನು ಸುಖ ಪಡಬೇಕು ಅಂತ ಕರ್ಮ ಮಾಡ್ತಾನೆ. ಹಾಗಾಗಿ ಇದು ಒಂಥರ ಅನ್ಯೋನ್ಯಾಶ್ರಯ ದೋಷ. ಕನ್ನಡದೊಂದು ಗಾದೆ ಹೇಳ್ತಾರಲ್ಲ, ಹುಚ್ಚು ಬಿಟ್ಟು ಹೊರತು ಮದುವೆ ಆಗೋದಿಲ್ಲ, ಮದುವೆ ಆದ ಹೊರತು ಹುಚ್ಚು ಬಿಡೋದಿಲ್ಲ ಅಂತ. ಹಾಗಿದ್ರೆ ಯಾವುದು ಮೊದಲು ಗೊತ್ತಿಲ್ಲ. ಹೀಗೆ ಈ ಕರ್ಮಕ್ಕೂ ಭೋಗಕ್ಕೂ ಎಲ್ಲಿಲ್ಲದ ಸಂಬಂಧ. ನಾವು ಕರ್ಮ ಮಾಡಬೇಕು ಅಂದರೆ ಅದರ ಹಿಂದೆ ಒಂದು ಉದ್ದೇಶ ಇದ್ದೇ ಇರ್ತದೆ. ಆ ಉದ್ದೇಶದ ಜೊತೆ ಕರ್ಮವೂ ಸಹ ಸೇರಿಕೊಂಡು ಇರ್ತದೆ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನದು ವಪುಹು ಸ್ಕಂಧ. ಅದರ ಹೆಗ್ಗೊಂಬೆಗಳು, ಹಿರಿದಾದಂಥ ಕೊಂಬೆಗಳು. ಯಾವುದರಿಂದ ಸಣ್ಣ ಸಣ್ಣ ಕೊಂಬೆಗಳು ಹುಟ್ಟುತ್ತವೋ ಅದಕ್ಕೆ ಸ್ಕಂಧ ಅಂತ ಹೆಸರು ಸಂಸ್ಕೃತದಲ್ಲಿ. ದೇಹದಲ್ಲಿ ಈ ಭಾಗಕ್ಕೆ ಸ್ಕಂಧ ಅಂತ ಹೆಸರು. ನೋಡಿ ಎಷ್ಟು ಒಂದು ಸುಂದರವಾದ ಕಲ್ಪನೆ ಅಂತ. ಇದನ್ನು ಸಂಸ್ಕೃತದಲ್ಲಿ ಸ್ಕಂಧ ಅಂತ ಕರೀತಾರೆ. ಇಲ್ಲಿಯವರೆಗೆ ದೇಹ ಸರಿಯಾಗಿತ್ತು, ಸಂಬಂಧ ಆಗಿತ್ತು. ಇಲ್ಲಿ ಬಂದಾಗ ಇದು ಬೇರೆ ಇದು ಬೇರೆ ಆಯಿತು. ಸೊ ಇದು ಫಸ್ಟ್ ಸ್ಕಂಧ, ಇದು ಸ್ಕಂಧ. ನೋಡಿ ಇದರಲ್ಲೆಲ್ಲ 5 ಕಿರುಗೊಂಬೆಗಳಿವೆ. ಇದು ಸ್ಕಂಧ, ಇದು 5 ಸಣ್ಣ ಸಣ್ಣ ಗೊಂಬೆಗಳು ಅಂತ. ಹಾಗಾಗಿ ಈ ಅಂಗನ್ಯಾಸಾದಿ ವ್ಯವಸ್ಥೆಯಲ್ಲಿ ಸ್ಕಂಧ ಅಂತ ಹೇಳಬೇಕಿದ್ರೆ ಇಲ್ಲಿ ಮುಟ್ಟಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಹೇಳಿದಂದರೆ ಎಲ್ಲಿ ಮೊದಲು ಕವಲು ಹೊಡೆಯುತ್ತೋ ಅದು ಸ್ಕಂಧ ಅಂತ. ಯತಃ ಶಾಖಾ ಉತ್ಪತ್ಯಂತೆ ಸಹ ಮಧ್ಯಭಾಗ ವೃಕ್ಷಸ್ಯ ಸ್ಕಂಧ ಅಂತ ಭಾಷ್ಯ. ಅಸವಃ ಪಂಚಪ್ರಾಣಾದಯ. ಈ ಹೆಗ್ಗೊಂಬೆಯಲ್ಲಿ 5 ಕಿರುಗೊಂಬೆಗಳಿವೆ. ಯಾವ್ಯಾವು ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎನ್ನುವಂತಹ 5 ಪ್ರಾಣಗಳಿದ್ದಾವಲ್ಲ, ಇವೇ ಕಿರುಕೊಂಬೆಗಳು. ಅದಾದಮೇಲೆ ಈ ಕೊಂಬೆಗಳ ತುದಿಯಲ್ಲಿ ಇರುವಂಥವು ಯಾವುದು ಅಂದರೆ ಪುಷ್ಪಗಳು. ಯಾವುದು ಪುಷ್ಪಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಯಾಕೆ ಹೂವು ಅಂತ ಹೇಳ್ತಾರೆ ಅಂದರೆ ಎಲ್ಲರಿಗೂ ಸಹ ಹೂವು ಅಂದರೆ ತುಂಬ ಇಷ್ಟ. ಒಬ್ಬೊಬ್ಬರಿಗೆ ಒಂದೊಂದು ಬಣ್ಣದ್ದಿರಬೇಕು ಅಥವಾ ಒಂದೊಂದು ಇರಬಹುದು.
ಆದರೆ ಸಾಮಾನ್ಯವಾಗಿ ಹೂವು ಇಷ್ಟ ಆಗದೇ ಇರುವವರು ತುಂಬ ವಿರಳ. ಹಾಗೆಯೇ ಈ ಹೂವಿನ ಸ್ಥಾನದಲ್ಲಿರುವಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿದ್ದಾವಲ್ಲ, ಹೇಳಿ ಕೇಳಿ ಭೌತಿಕ ಪ್ರಪಂಚದ ಸುಖ ಅಂತ ನಾವು ಏನನ್ನು ಹೇಳ್ತೇವಲ್ಲ, ಈ 5 ಸುಖ, ಇವು ಎಲ್ಲರಿಗೂ ತುಂಬ ಇಷ್ಟ ಆಗ್ತವೆ. ಕೆಲವು ಜನರಿಗೆ ಶಬ್ದ, ಕೆಲವು ಜನರಿಗೆ ಸ್ಪರ್ಶ, ಕೆಲವು ಜನರಿಗೆ ರೂಪ, ಮತ್ತು ಕೆಲವು ಜನರಿಗೆ ರಸ, ಮತ್ತು ಕೆಲವು ಜನರಿಗೆ ಗಂಧ. ಪ್ರಪಂಚದಲ್ಲಿ ಒಟ್ಟಾರೆ ನೋಡಿದಾಗ ಈ 5ರಲ್ಲಿ ಒಂದಿಷ್ಟು ಕೆಲವು ಜನರಿಗೆ ಇಷ್ಟ ಆಗಿಯೇ ಆಗ್ತವೆ. ಹಾಗಾಗಿ ಇವುಗಳನ್ನು ಹೂವುಗಳು ಅಂತ ಕರೀತಾರೆ. ಮತ್ತು ಹೂವು ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಉಂಟು. ಸಾಮಾನ್ಯವಾಗಿ ಹೂವಿಗೆ ಒಂದು ವಾಸನೆ ಇರುತ್ತೆ. ವಾಸನೆ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಅದರತ್ತ ಸೆಳೀತದೆ ನಮ್ಮ ಮನಸ್ಸನ್ನು. ಆಹಾ, ತುಂಬ ಚೆನ್ನಾಗಿದೆ ಅಂತ. ಸಂಪಿಗೆ ಹೂ ಬಂದಾಗ ಅದರ ವಾಸನೆ ಕಂಪು ಮೂಗಿಗೆ ಬಡಿದಾಗ ಯಾರೋ ಸಂಪಿಗೆ ಹೂವನ್ನು ತಂದಿದ್ದಾರೆ, ಅಥವಾ ಹತ್ತಿರದಲ್ಲಿ ಸಂಪಿಗೆ ಹೂವಿದೆ, ತುಂಬ ಚೆನ್ನಾಗಿದೆ, ನನಗೂ ಸಿಕ್ಕಿದ ಜೇಬಲ್ಲಿ ಇಟ್ಕೊಳ್ಬಹುದು ಆಗಿತ್ತು. ಹೇಗೆ ಹೂವು ನಮ್ಮನ್ನು ಸೆಳೀತದೆಯೋ ಅದರತ್ತ, ಹಾಗೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿದ್ದಾವಲ್ಲ, ಅವು ಈ ಜೀವಾತ್ಮನನ್ನು ಅವುಗಳತ್ತ ಎಳಿತಾ ಇರ್ತವೆ. ಅದಕ್ಕೋಸ್ಕರ ನಾನು ಹೇಳಿದೆ, ಪ್ರಪಂಚದ ಸುಖ ಅಂದರೆ ಈ 5 ಅಂತ. ಎಷ್ಟಾದರೂ ಶ್ರೀಮಂತನಾಗಿರಲಿ, ಎಷ್ಟಾದರೂ ಬಡವನಾಗಿರಲಿ, ಈ 5ರೊಳಗೇ ತೀರ್ಮಾನ ಆಗಬೇಕು ಎಲ್ಲವೂ ಸಹ ಅನುಭವಿಸುವಂಥದ್ದು. ಹಾಗಾಗಿ ಪುಷ್ಪಾಣಿ ಇವು ಹೂವುಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು. ಅದಾದ ಮೇಲೆ ದುಃಖಂ ಫಲಂ. ಯಾವಾಗಲೂ ತಾನೇ ಹೂವು ಮೊದಲೋ ಕಾಯಿ ಮೊದಲೋ ಅಥವಾ ಹಣ್ಣು ಮೊದಲೋ ಅಂತ ಕೇಳಿದರೆ, ಹಣ್ಣು ಆದಮೇಲೆ ಹೂವು ಆಗೋದಿಲ್ಲ ಅಲ್ವಾ? ಹಣ್ಣು ಆದಮೇಲೆ ಅಲ್ಲಿಗೆ ಒಂದು ಸೀಸನ್ ಮುಗೀತು ಅಂತ ಅರ್ಥ. ಹೂವು ಅದು ಮತ್ತೆ ಗಟ್ಟಿಯಾಗಿ ಬಲಿತು ಕಾಯಾಗಿ ಹಣ್ಣಾಗಬೇಕು. ಈಗ ಹೂವು ಆದಮೇಲೆ ಹಣ್ಣಾಗಬೇಕು. ಅದಕ್ಕೋಸ್ಕರ ಹೂವಿನ ವಿಷಯವನ್ನು ತಿಳಿಸಿ ಆದಮೇಲೆ ಹಣ್ಣಿನ ವಿಷಯವನ್ನು ತಿಳಿಸ್ತಾರೆ ಅಂತ. ಫಲ ಯಾವುದು ಅಂದರೆ ದುಃಖಂ ಫಲಂ. ಸಂಸಾರ ವೃಕ್ಷದ ಫಲ ಅದು ದುಃಖವೇ. ನಿಸ್ಸಂಕೋಚವಾಗಿ ಹೇಳ್ತಾರೆ ಗುರುಗಳು ಭಾಷ್ಯವನ್ನು ಬರಿತಾ ಏನು ಅಂದರೆ, ಯದ್ಯಪಿ ಸುಖಮಪಿ ಫಲತ್ವೇನ ವಕ್ತವ್ಯಮಿತಿ ಪ್ರತೀಯತೆ. ನಮಗೆ ಕೆಲವು ಸಲ ಅನ್ನಿಸ್ತದೆ, ಸುಖವೂ ಸಂಸಾರದ ಫಲ ಅಲ್ವಾ? ಅಲ್ಲ, ಸಂಸಾರದಲ್ಲಿ ಎಲ್ಲರಿಗೂ ಯಾವಾಗಲೂ ದುಃಖವೇ ಇರೋದಾ? ಏನೋ ನಾವೇನೋ ಅಂದ್ಕೊಂಡಿರ್ತೇವೆ, ಅಂದ್ಕೊಂಡಿದ್ದು ಆದಾಗ ನಮಗೆ ಸುಖ ಆಗತ್ತೋ ಇಲ್ವೋ? ಏನೋ ಮಕ್ಕಳೇನೋ ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ತಂದೆ ತಾಯಿಗೆ. ಫ್ಲೈಟ್ ಹತ್ತಿದ್ರು, ಮೊದಲೇ ಹೀಗೆ ಮಾಡಿ ಕಳಿಸಿದ್ವಿ, ಅವತ್ತು ಆಹಾ ಟುಡೇ ಐ ಆಮ್ ಸಕ್ಸಸ್ಫುಲ್ ಎನ್ನುವ ಭಾವನೆ ಬರುತ್ತಾ ಇಲ್ವೋ? ಅದು ಸಂತೋಷದ ಕ್ಷಣ ಹೌದೋ ಅಲ್ವೋ? ಹಾಗಾಗಿ ಸಂಸಾರದಲ್ಲಿ ದುಃಖವೇ ಫಲ ಅಂತ ಹೇಗೆ ಹೇಳ್ತೀರಿ ಅಂತೊಂದು ಪ್ರಶ್ನೆ ಇಲ್ಲಿ. ಅದಕ್ಕೆ ಬಹಳ ಸುಂದರವಾಗಿ ಉತ್ತರವನ್ನು ಕೊಡ್ತಾರೆ ಅವರು. ಆ ಸುಖವನ್ನು ನೀನು ಪಡೆಯೋದಕ್ಕಿಂತ ಮೊದಲು ಎಷ್ಟು ಕಷ್ಟಪಟ್ಟಿದ್ದೀಯ ಅನ್ನೋದನ್ನು ನೆನಪಿಸ್ಕೋ ಅಂತಾರೆ. ಮಗನನ್ನು ಫಾರಿನ್ನಿಗೆ ಕಳಿಸ್ಬೇಕಿದ್ರೆ ಎಲ್ಲ ಬ್ಯಾಂಕಲ್ಲೂ ಸಾಲವನ್ನು ಮಾಡಿ ನಿನ್ನ ಅಕೌಂಟಲ್ಲೂ ಅಷ್ಟಿದೆ ಅಂತ ತೋರಿಸ್ಬೇಕಿದ್ರೆ ನೀನೇನು ಕಷ್ಟಪಟ್ಟಿದ್ದು ಕಡಿಮೆನಾ? ಹೌದು ತಾನೆ? ಅಲ್ಲಿಗೆ ಲೆಕ್ಕ ಹಾಕಿದರೆ ದುಃಖ ಅನುಭವಿಸಿದ್ದು ಹೆಚ್ಚೋ ಸುಖ ಅನುಭವಿಸಿದ್ದು ಹೆಚ್ಚೋ ಅಂತ ಕೇಳಿದರೆ ದುಃಖ ಅನುಭವಿಸಿದ್ದೇ ಹೆಚ್ಚು. ಯಾಕೆಂದರೆ ನೀನು ಅನುಭವಿಸುವ ಪ್ರತಿಯೊಂದು ಸುಖದ ಹಿಂದೆ ಅದರ ಇಮ್ಮಡಿಯಾಗುವಷ್ಟು ದುಃಖ ಇದೆ. ನೀನು ಇವಾಗ ಸುಖ ಕೈಗೆ ಸಿಕ್ಕಾಗ ಅದನ್ನು ಮರೆತಿದ್ದೀಯ ಅಷ್ಟೆ. ಅದರಿಂದ ವಿಚಾರ ಮಾಡು ಅಂತಾರೆ. ಅದಕ್ಕೋಸ್ಕರ ಸುಖವೂ ಸಹ ಸಂಸಾರದಲ್ಲಿ ದುಃಖವೇ. ಇದನ್ನು ಭಗವತ್ಪಾದರು ಹೇಳ್ತಾರೆ. ಇಲ್ಲಿ ಗುರುಗಳು ವ್ಯಾಖ್ಯಾನದಲ್ಲಿ ಹಾಗೆ ಬರೀತಾರೆ. ಗೀತಾಚಾರ್ಯನು ಇದೇ ಮಾತನ್ನು ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಏಹಿ ಸಂಸ್ಪರ್ಶಜಾ ಭೋಗಾ ದುಃಖ ಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನತೇಷು ರಮತೆ ಬುಧ. ಎಲ್ಲೆಲ್ಲಿ ಇಂದ್ರಿಯಗಳ ಮೂಲಕ ನಿನಗೆ ಸುಖ ಸಿಗತ್ತೋ ಆ ಕ್ಷಣದಲ್ಲಿ ನಿನಗೆ ಸುಖ ಅಂತ ಅನಿಸಿದರೂ ಸಹ ಅದನ್ನು ಪಡೆಯೋದಕ್ಕಿಂತ ಮೊದಲು ದುಃಖ ಪಡ್ತೀಯೇ, ನಂಬರ್ 1. ಅದಿಲ್ಲ ಅಂದರೆ ಅನುಭವಿಸಿ ಆದ ಮೇಲಾದರೂ ಸಹ ನಿನಗೆ ದುಃಖ ಕಟ್ಟಿಟ್ಟಿದ್ದು. ಈ ಮಧ್ಯದಲ್ಲಿ ಕ್ಷಣಕಾಲ ಇರುವಂಥದ್ದಕ್ಕೆ ನೀನು ಸುಖ ಅಂತ ಬೋರ್ಡ್ ಹಾಕ್ಕೊಂಡಿದ್ದೀಯಲ್ಲ, ಮೊದಲಿನ ಮತ್ತು ಅನಂತರದ ಬೋರ್ಡನ್ನು ನೀನು ಯಾಕೆ ಓದೋದಿಲ್ಲ ಅಂತಾನೆ ಗೀತಾಚಾರ್ಯ. ಆದ್ದರಿಂದ ಸಂಸಾರದಲ್ಲಿ ಎಷ್ಟೇ ಸುಖ ಇದೆ ಅಂತ ಹೇಳಿದ್ರೂ ಸಹ
ಆ ಸುಖಕ್ಕಿಂತ ದುಃಖವೇ ಹೆಚ್ಚಾದದ್ರಿಂದ ಸಂಸಾರ ವೃಕ್ಷದ ಫಲ ದುಃಖವೇ. ದುಃಖಂ ಫಲಂ. ಸರಿ, ದುಃಖವೇ ಫಲ ಅಂತಾದಮೇಲೆ ಆ ಫಲ ಹೇಗಾಯಿತು ಅಂತ ಕೇಳಿದರೆ ನಾನಾ ಕರ್ಮ ಸಮುದ್ಭವಂ. ಒಂದೊಂದು ರೀತಿಯ ಕರ್ಮಕ್ಕೆ ಒಂದೊಂದು ರೀತಿಯ ಫಲ. ನಾವು 1,000 ಜನ ಇದ್ದರೆ 1,000 ಜನರ ಸಮಸ್ಯೆಯೂ ಒಂದೇ ಅಲ್ಲ ಅಲ್ವಾ? ಒಂದು ದೇಹ ಬೇರೆ, ಒಂದು ಅಂತಃಕರಣ ಬೇರೆ, ಅವರ ಸಮಸ್ಯೆ ಬೇರೆ. 1,000 ಜನರಿಗೆ 1,000 ಸಮಸ್ಯೆ. ಒಂದು ಮನೆಯಲ್ಲಿ 5 ಜನ ಇದ್ದರೆ 5 ಜನರಿಗೂ ಬೇರೆ ಬೇರೆಯದೇ ಸಮಸ್ಯೆ. ಹಾಗಾಗಿ ಯಾಕೆ ಹೀಗೆ ಕೇಳಿದರೆ ಅವರವರ ಕರ್ಮ ಆ ಫಲವನ್ನು ಕೊಡ್ತಾ ಇರುತ್ತೆ. ಕರ್ಮಾನುವರ್ತಿಯಾಗಿಯೇ ಫಲ ಸಿಗುತ್ತೆ. ಆದ್ದರಿಂದ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಫಲವನ್ನು ಅವರು ಅನುಭವಿಸಾಗುತ್ತೆ. ಹಾಗಾಗಿ ನಾನಾ ಕರ್ಮ ಸಮುದ್ಭವಂ ಬಹುವಿಧಂ. ಅದಕ್ಕೋಸ್ಕರ ಬಹುವಿಧ ಅಂತ ಹೇಳ್ತಾರೆ. ಒಂದೇ ಮನೆಯಲ್ಲಿ ಒಬ್ಬೊಬ್ಬರು ಅನುಭವಿಸುವಂಥ ಫಲ ಉಂಟಲ್ಲ. ಮಾವಿನಹಣ್ಣು ಸೀಸನಲ್ಲಿ ನಾವು ಮಾವಿನಹಣ್ಣು ತರ್ತೇವೆ, ಒಂದೇ ಮರದ್ದು ಅಂತ ಅಂದ್ಕೊಂಡು ಕೊಡ್ತಾನೆ ಅವನು. ಅದರ ಒಂದೊಂದು ರುಚಿ ಬೇರೆ ಬೇರೆಯಾಗಿ ಇರುತ್ತೆ. ಒಂದು ದೊಡ್ಡದು, ಒಂದು ಕಲರ್ ಬೇರೆ, ಒಂದು ಶೇಪೇ ಬೇರೆ. ಯಾಕೆ ಹೀಗೆ ಅಂತ ಕೇಳಿದರೆ ಒಂದು ಹಣ್ಣು ಉತ್ತರ ಕೊಡೋದಿಲ್ಲ. ಹಾಗೆ ಒಬ್ಬೊಬ್ಬರು ಅನುಭವಿಸುವ ಈ ದುಃಖದ ಫಲ ಎಲ್ಲವೂ ಬೇರೆ ಬೇರೆಯೇ. ಯಾಕೆಂದರೆ ಅವರವರು ಮಾಡಿದಂಥ ಕರ್ಮದ ಫಲ ಅದು. ಹಾಗಾಗಿ ಕರ್ಮ ಬೇರೆ ಆದ್ದರಿಂದ ಫಲವೂ ಸಹ ಬೇರೆ. ಇಷ್ಟಾದ ಮೇಲೆ ಈ ಫಲವನ್ನು ಭೋಗಿಸುವವನು, ಅನುಭವಿಸುವವನು ಅಥವಾ ತಿನ್ನುವವನು ಯಾರು ಕೇಳಿದರೆ ಭೋಕ್ತಾತ್ರ ಜೀವ ಖಗಃ. ಖಗ ಅಂದರೆ ಪಕ್ಷಿ. ಜೀವನೇ ಈ ಮರದಲ್ಲಿ ಕುಳಿತು ಆ ಫಲವನ್ನು ತಿಂತಾ ಇರ್ತಾನೆ. ಖಗಃ ಭಾಳ ಸುಂದರವಾದ ಶಬ್ದ. ಇಂತಹ ಶಬ್ದಗಳ ಚಮತ್ಕಾರವನ್ನು ತಿಳಿದುಕೊಳ್ಳೋದಕ್ಕೆ ಅಂತನಾದರೂ ಸಂಸ್ಕೃತ ಓದಬೇಕು. ವೇದಾಂತ ವಿಷಯ ಅಂತ ಬಿಟ್ಬಿಡೋಣ ಒಂದು ಕ್ಷಣಕಾಲ. ಈ ಶಬ್ದಗಳ ಸ್ವಾರಸ್ಯ ಅಂತ, ಅದಕ್ಕಿಂತ ಜಾಸ್ತಿ ಜ್ಞಾನಿಗಳು ಈ ಶಬ್ದವನ್ನು ಉಪಯೋಗಿಸಬೇಕಿದ್ರೆ ಬಹಳ ವಿಚಾರ ಮಾಡಿ, ಅಲ್ಲ ಅವ್ರಿಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ದೃಷ್ಟಿಯಲ್ಲಿ ನಾನು ಹೇಳಿದ್ದು ಸಹಜವಾಗಿ ಬಂದಿರುತ್ತೆ. ಅದು ನಾವು ವಿಚಾರ ಮಾಡ್ತಾ ಮಾಡ್ತಾ ಆಹಾ ಏನು ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗಿದ್ದರೆ ಖಗ ಅಂದರೆ ಸಂಸ್ಕೃತದಲ್ಲಿ ಪಕ್ಷಿ ಅಂತ ಅದರ ಅರ್ಥ ಅಷ್ಟೇ. ಯಾಕೆ ಅದನ್ನು ಖಗ ಅಂತ ಕರೀತಾರೆ ಪಕ್ಷಿ ಅನ್ನೋದಕ್ಕೆ ಅಂದರೆ ಸಂಸ್ಕೃತದಲ್ಲಿ ಖಮ್ ಅಂದರೆ ಆಕಾಶ, ಅದರ ಸಪ್ತಮಿ ವಿಭಕ್ತಿ ಏಕವಚನ ಖೇ ಅಂತ. ಖೇ ಆಕಾಶದಲ್ಲಿ ಅದು ಸಂಚರಿಸ್ತಿದೆ. ಖೇ ಗಚ್ಚತೀತಿ ಖಗಃ ಅಂತ. ಪಕ್ಷಿಯ ಗಮನ ಮಾರ್ಗ ಆಕಾಶವೇ ಅಷ್ಟೇ ಹೊರತನು ನಮ್ಮ ಹಾಗೆ ಭೂಮಿ ಅಲ್ಲ, ನೀರಲ್ಲ. ಹಾಗಾಗಿ ಗಾಳಿಯ ಸಹಾಯದಿಂದ ಅದು ಸಂಚರಿಸುವುದು ಆಕಾಶದಲ್ಲಿ. ಆದ್ದರಿಂದ ಖೇ ಗಚ್ಚತೀತಿ ಖಗಃ ಅಂತ ಇದು ಅದರ ವ್ಯುತ್ಪತ್ತಿ. ಇದು ಸಾಮಾನ್ಯವಾದ ಸಂಸ್ಕೃತದ ಅರ್ಥ ಇದು. ಆದರೆ ಇಲ್ಲಿ ಯಾಕೆ ಇದೇ ಶಬ್ದವನ್ನು ಖಗ ಅನ್ನೋ ಶಬ್ದವನ್ನೇ ಬಳಸ್ತಾರೆ ಅಂದರೆ ಅಲ್ಲೊಂದು ಸ್ವಾರಸ್ಯ ಉಂಟು. ಅಲ್ಲಿ ಈಗ ವೇದಾಂತ ಪ್ರವೇಶ ಮಾಡ್ತೇವೆ. ಪಕ್ಷಿ ಯಾವಾಗಲೂ ಕೊಂಬೆ ಮೇಲೆ ಕುಳಿತಿರುತ್ತೆ. ಯಾವುದು ಕೊಂಬೆ ಅಂದರೆ ಇವೆಲ್ಲ ಕಿರುಗೊಂಬೆಗಳು, ಇದೊಂದು ಹೆಗ್ಗೊಂಬೆ, ಇದೊಂದು ದೊಡ್ಡ ಮರ. ಈಗ ತಾನೇ ನಾವು ನೋಡ್ಕೊಂಡು ಹೋಗಿದ್ದೇವೆ. ಪಕ್ಷಿ ಮರದ ಮೇಲೆ ಕುಳಿತಿರುತ್ತೆ. ಕೊಂಬೆ ಮೇಲೆ ಕುಳಿತಿದೆ ಅಂದ್ರೂ ಸಹ ಅದು ಮರದ ಮೇಲೆ ಕುಳಿತಿರುತ್ತೆ. ಆದರೆ ಮರ ಬಿದ್ದ ಮಾತ್ರಕ್ಕೆ ಪಕ್ಷಿಯೂ ಸಹ ಬಿದ್ದೋಯಿತು ಅಂತ ಅರ್ಥವಾ? ಮರ ಬಿದ್ದ ಮಾತ್ರಕ್ಕೆ ಪಕ್ಷಿಯೂ ಸತ್ತು ಹೋಯಿತು ಅಂತ ಅರ್ಥವಾ? ಅದು ಬಹಳ ಹುಷಾರಾಗಿರುತ್ತೆ. ಈ ಮರ ಬಿದ್ದೋಗತ್ತೆ ಅಂತ ಲಟ ಲಟ ಅಂತ ಶಬ್ದ ಬರುವಾಗಲೇ ಅದು ಹಾರಿಬಿಡುತ್ತೆ. ಹಾಗೆಯೇ ಇಲ್ಲಿರೋ ಪಕ್ಷಿ ಇದೆಯಲ್ಲ, ಜೀವಾತ್ಮ ಎನ್ನುವಂಥ ಪಕ್ಷಿ, ಅದು ಈ ದೇಹ ಎನ್ನುವಂಥ ವೃಕ್ಷವನ್ನು ಬಿಟ್ಟು ಇನ್ನೊಂದು ದೇಹ ಎನ್ನುವಂಥ ವೃಕ್ಷದ ಮೇಲೆ ಹೋಗಿ ಕುಳಿತು ಬಿಡುತ್ತಪ್ಪ. ಎಂಥ ಸುಂದರವಾದ ಕಲ್ಪನೆ ನೋಡಿ. ಅದಕ್ಕೋಸ್ಕರ ಹೇಳಿ ಕಾವ್ಯಮಯವಾಗಿ ವೇದಾಂತ ವಿಚಾರವನ್ನು ಹೇಳುವಂಥದ್ದು ಅದು ಭಗವತ್ಪಾದರ ಒಂದು ವಿಶೇಷವಾದಂಥ ಶೈಲಿ. ಹೀಗೆ ಒಂದು ಪಕ್ಷಿ ಎಷ್ಟೊಂದು ಮರದಲ್ಲಿ ಕುಳಿತು ಎದ್ದು ಬಂದಿರುತ್ತೋ ಯಾರಿಗೆ ಗೊತ್ತು
ಆ ಪಕ್ಷಿಗೆ ಗೊತ್ತಾ, ಓ ಪಕ್ಷಿ, ನೀನು ಎಷ್ಟು ಮರದಲ್ಲಿ ಕುಳಿತು ಅದನ್ನು ಬಿಟ್ಟು ಹಾರ ಬಂದೆ ಅಂತ ಕೇಳಿ ಹೊರಗಿನ ಪಕ್ಷಿ ಉತ್ತರ ಕೊಡಲ್ಲ. ಇಲ್ಲಿರುವ ಪಕ್ಷಿಯನ್ನು ಕೇಳ್ಕೊಡಿ, ಇದಾದರೂ ಉತ್ತರ ಕೊಡುತ್ತಾ? ಅಂದರೆ ನಿನಗೆ ಎಷ್ಟು ದೇಹದ ಒಳಗೆ ಪ್ರವೇಶ ಮಾಡಿದ್ದೆ ನೀನು, ಎಷ್ಟು ದೇಹ ಆಗಿದೆ ನಿನಗೆ, ಎಷ್ಟು ದೇಹವನ್ನು ಬಿಟ್ಟು ಬಂದೆ, ನಿನಗಿದು ಎಷ್ಟನೇ ದೇಹ ಅಂತ ಕೇಳಿದರೆ ಈ ಪಕ್ಷಿ ಮಾತಾಡಲ್ಲ. ಅಲ್ಲಿಗೆ ಆ ಪಕ್ಷಿಗೆ ಈ ಪಕ್ಷಿಗೆ ಒಂದು ವ್ಯತ್ಯಾಸ ಉಂಟು. ಅದಕ್ಕಾದರೆ ಮರ ಬಿದ್ದೋಗತ್ತೆ ಅಂತ ಗೊತ್ತಿರತ್ತೆ, ಅದು ಮೊದಲು ಹಾರತ್ತೆ. ಆದರೆ ಇಲ್ಲಿರುವ ಪಕ್ಷಿಗೆ ತಾನು ಕುಳಿತ ಮರದ ಮೇಲೆ ಎಲ್ಲಿಲ್ಲದ ಅಟ್ಯಾಚ್ಮೆಂಟ್. ಇದು ಬಿದ್ದೋಗತ್ತೆ ಅಂತ ಗೊತ್ತಿದ್ರೂ ಸಹ ಇದು ಬೀಳದೇ ಇರುವಾಗ ಏನಾದ್ರು 4 ಊಟ ಕೊಟ್ಟು ನಿಲ್ಲಿಸ್ರಪ್ಪ ಅಂತ ಹೇಳ್ತಾ ಇರುತ್ತೆ. ಇದೆ ಅದಕ್ಕೋಸ್ಕರ ಭಗವತ್ಪಾದ ಹೇಳ್ತಾರೆ, ಭೋಕ್ತ ಹತ್ರ ಜೀವ ಖಗ. ಮೊದಲು ತಾನೇ ಈ ಮರ ಸ್ವಲ್ಪ ಬಾಗಿದಾಗ ಊಟ ಕೊಟ್ಕೊಳ್ತಾನೆ, 2 ಕಾಲಿಗೆ ಜೊತೆಗೆ 3ನೇದೊಂದು ಕೋಲು ಅನ್ನುವಂಥ ಕಾಲು ಬರುತ್ತೆ, ಅದಲ್ವೇನು ಸಪೋರ್ಟು ಅಂತ. ಅದು ಆಗದಿದ್ದಾಗ ಮತ್ತು ಪುನಃ ಮುಂದೆ ವಾಕರ್ ಬರುತ್ತೆ, ಅದು ಆಗದಿದ್ದಾಗ ಪುನಃ ಮಕ್ಕಳು ಎನ್ನುವಂಥ ಅವರ ಸಹಾಯ ಸಹಕಾರದಿಂದ ನಡೀತಾ ಇರ್ತಾನೆ. ಇದೆಲ್ಲ ತಪ್ಪು ಅನ್ನೋದು ಈ ಮಾತಿನ ಅರ್ಥ ಅಲ್ಲ. ಆದರೆ ಇಷ್ಟಾದ್ರೂ ಸಹ ಈ ಜೀವಾತ್ಮನಿಗೆ ಈ ದೇಹ ಸಾಕು ಅಂತ ಅನಿಸೋದಿಲ್ಲ ಅನ್ನೋದು ತಾತ್ಪರ್ಯ. ಬಾಯಿಯಲ್ಲಿ ಬರುತ್ತೆ ನಾನು ಸತ್ರೆ ಸಾಕು ಹೀಗೆ ಅಂತ, ಬಾಯಲ್ಲಿ ಬರುತ್ತೆ, ಮನಸ್ಸಿನಿಂದ ಬರೋದಿಲ್ಲ. ಹಾಗಾಗಿ ಭಗವತ್ಪಾದರು ಹೇಳ್ತಾರೆ, ಭೋಕ್ತ ಹತ್ರ ಜೀವ ಖಗ. ಈ ಫಲವನ್ನು ಅನುಭವಿಸುವವನು ಯಾರು ಅಂದರೆ ಈ ಜೀವಾತ್ಮ ಎನ್ನುವಂಥ ಪಕ್ಷಿ. ಅದು ಇದನ್ನು ಅನುಭವಿಸ್ತಾ ಇರುತ್ತೆ. ಈಗ ನೋಡಿ, ಈ ಖಗ ಎನ್ನುವಂಥ ಶಬ್ದವನ್ನು ಬಳಸಿದ್ರ ಔಚಿತ್ಯ ಎಷ್ಟು ಸರಿ ಅಂತ. ಯಾಕೆ ಜೀವಾತ್ಮನನ್ನು ಪಕ್ಷಿಗೆ ಹೋಲಿಸ್ತಾರೆ? ಅದನ್ನೇ ಕನ್ನಡದಲ್ಲಿ ಪ್ರಾಣ ಪಕ್ಷಿ ಅಂತ ಹೇಳ್ತಾರೆ ಅಂತ. ವಾಸ್ತವಿಕ ಪ್ರಾಣ ಪಕ್ಷಿ ಅಲ್ಲ, ಜೀವ ಪಕ್ಷಿ. ಅದು ಹೆಚ್ಚು ಸರಿಯಾದಂತಹ ಶಬ್ದ ಪ್ರಯೋಗ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಅದರ ಒಂದು ಅಂಶ ನಾವು ನೆನಪಿಟ್ಕೊಳ್ಬೇಕು. ಯಾಕೆ ಇಷ್ಟು ಸುದೀರ್ಘವಾಗಿ ಇಲ್ಲಿ ಸಂಸಾರ ವೃಕ್ಷದ ವರ್ಣನೆ ಮಾಡಿದ್ರು ಅಂದರೆ 51ನೇ ಶ್ಲೋಕಕ್ಕೆ ಹೋಗಬೇಕು ನಾವು. ನಾನು ಪದೇ ಪದೇ ಹೇಳ್ತಿದ್ದೇನೆ, ಈ 51ನೇ ಶ್ಲೋಕದಲ್ಲಿ ಶಿಷ್ಯ ಗುರುಗಳ ಹತ್ರ ಪ್ರಶ್ನೆ ಮಾಡಿದ್ದಾನೆ. ಕೋನಾಮ ಬಂಧ, ಬಂಧ ಅಂದ್ರೇನು ಇದು ನೋಡ್ಕೊಂಡು ಹೋಗಿದ್ದೇವೆ ನಾವು. ಕಥಮೇಶ ಆಗತಃ, ಈ ಜೀವನಿಗೆ ಸಂಸಾರದಲ್ಲಿ ಬಂಧನ ಹೇಗೆ ಬಂತು ಅಂತ ಇದಕ್ಕೂ ಉತ್ತರ ನೋಡ್ಕೊಂಡು ಹೋಗಿದ್ದೇವೆ. ಕಥಂ ಪ್ರತಿಷ್ಠಾ ಅಸ್ಯ, ಇಲ್ಲಿ ಈತ ಹೇಗೆ ನಿಲ್ತಿದ್ದಾನೆ ಜೀವಾತ್ಮ, ಅಂದರೆ ಈ ಸಂಸಾರದ ಸ್ಥಿತಿ ಹೇಗಿದೆ ಅಂತ ಪ್ರಶ್ನೆ ಕೇಳಿದ್ದ ಶಿಷ್ಯ. ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಕಥಂ ಪ್ರತಿಷ್ಠಾಸ್ಯ ಇತ್ಯಸ್ಯ ಪ್ರಶ್ನಸ್ಯ ಉತ್ತರಂ ದತ್ತಂ ಅಂತ. ಆ ಜೀವಾತ್ಮ ಈ ಮರದ ಮೇಲೆ ಹೀಗಿದ್ದಾನೆ, ಸಂಸಾರ ಹೀಗಿದೆ ಎನ್ನುವಂಥದ್ದಕ್ಕೆ ಉತ್ತರ ಕೊಟ್ಟಿದ್ದಾಯಿತು ಶಿಷ್ಯನ ಪ್ರಶ್ನೆಗೆ. ಮುಂದೆ ಅದೇ ಶ್ಲೋಕದಲ್ಲಿ ಶಿಷ್ಯ ಪ್ರಶ್ನೆ ಕೇಳಿದ್ದ, ಕಥಂ ವಿಮೋಕ್ಷ, ಹಾಗಿದ್ದರೆ ಈ ಸಂಸಾರದಿಂದ, ಸಂಸಾರ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಅಂತ ಪ್ರಶ್ನೆ ಕೇಳಿದ್ದ. ಆ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಮುಂದಿನ 148ನೇ ಶ್ಲೋಕ ಹೊರಟು ನಿಂತಿದೆ. ಅಜ್ಞಾನಮೂಲೋಯಮನಾತ್ಮಬಂಧ ನೈಸರ್ಗಿಕೋ ಅನಾದಿರನಂತ ಈರಿತಃ ಜನ್ಮಾಪ್ಯಯವ್ಯಾಧಿ ಜರಾದಿ ದುಃಖ ಪ್ರವಾಹ ಪಾತಂ ಜನಯತ್ಯಮುಷ್ಯ. ಇನ್ನೊಂದು ಸಲ, ಅಜ್ಞಾನಮೂಲೋಯಂ ಅನಾತ್ಮಬಂಧ ನೈಸರ್ಗಿಕೋ ಅನಾದಿರನಂತ ಈರಿತಃ ಜನ್ಮ ಅಪ್ಯಯ ವ್ಯಾಧಿ ಜರಾದಿ ದುಃಖ ಪ್ರವಾಹ ಪಾತಂ ಜನಯತ್ಯಮುಷ್ಯ. ಪ್ರಾಯಶಃ ನಾನು ಹೇಳಿದ ಪಾಠಕ್ಕೂ ನಿಮ್ಮ ಪುಸ್ತಕದಲ್ಲಿರುವಂತಹ ಪಾಠಕ್ಕೂ ಸ್ವಲ್ಪ ವ್ಯತ್ಯಾಸ ಇರಬಹುದೋ ಏನೋ ಗೊತ್ತಿಲ್ಲ. ಬಹಳಷ್ಟು ಪುಸ್ತಕದಲ್ಲಿ ಕೊನೆಯ ಸಾಲಿನಲ್ಲಿ ಹೀಗೆ ಪಾಠ ಇರುವ ಸಾಧ್ಯತೆ ಇದೆ. ಪ್ರವಾಹ ಪಾತಂ ಅಂತ ನಾನು ಹೇಳಿದ್ದೇನೆ. ಪ್ರಾಯಶಃ ಬಹಳಷ್ಟು ಪುಸ್ತಕಗಳಲ್ಲಿ ಪ್ರವಾಹ ತಾಪಂ ಅಂತ ಇರಬೇಕು. ಹಾಗಿದ್ದರೆ ಅದಕ್ಕಿಂತ ಹೆಚ್ಚು ಸುಂದರವಾದ ಪಾಠ ಪ್ರವಾಹ ಪಾತಂ ಅಂತ. ಪ್ರವಾಹ ಪಾತ, ಪ್ರವಾಹ ತಾಪ ಅಲ್ಲ.
ಇದಿಷ್ಟು ಆ ಪಾಠವನ್ನು ಸರಿ ಮಾಡಿಕೊಳ್ಬೇಕಂತಹ ವಿಚಾರ. ಹಾಗೆ ತಪ್ಪಿದ್ದರೆ ಅದು ತಪ್ಪಲ್ಲ, ಆದರೆ ಇದಕ್ಕಿಂತ ಹೆಚ್ಚು ಸ್ವಾರಸ್ಯಕರವಾದಂಥ ಪಾಠ ಪ್ರವಾಹ ಪಾತ ಅಂತಿದ್ದೆ. ಅಜ್ಞಾನವೇ ಮೂಲವಾಗಿರುವಂತಹ ಈ ಅನಾತ್ಮ ಬಂಧವು ಇದು ನೈಸರ್ಗಿಕವಾದದ್ದು. ಇದು ಅನಾದಿಯೂ ಹೌದು, ಅನಂತವೂ ಹೌದು. ಈ ಅನಾತ್ಮ ಬಂಧ ಜೀವಾತ್ಮನಿಗೆ ಜನ್ಮ ಮತ್ತು ಮರಣ, ವ್ಯಾಧಿ, ಮುಪ್ಪು ಮೊದಲಾದ ದುಃಖ ಪ್ರವಾಹವನ್ನೇ ಅದು ತಂದೊಡ್ಡುತ್ತದೆ. ಇಷ್ಟು ಈ ಶ್ಲೋಕದ ಅರ್ಥ. ನೋಡೋಣ ವಿವರಣೆಯನ್ನು. ಅಜ್ಞಾನ ಮೂಲ ಅಂತ, ಅನಾತ್ಮ ಬಂಧ. ವೇದಾಂತವನ್ನು ಕೇಳುವವರಿಗೆ ಈ ಎಲ್ಲ ಶಬ್ದಗಳು ಸ್ವಲ್ಪ ಪರಿಚಯ ಇರಬೇಕು. ಇಲ್ಲಿ ನೋಡಿ, ಅನಾತ್ಮ ಅಂದರೆ ದೇಹ, ಯಾಕೆಂದರೆ ಇದು ಆತ್ಮ ಅಲ್ಲ. ಇದರೊಂದಿಗಿರುವಂಥ ತಿಕ್ಕಾದ ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದೇ ಅನಾತ್ಮ ಬಂಧ. ಈ ದೇಹ ಆತ್ಮನಲ್ಲದ ದೇಹವನ್ನು ಆತ್ಮ ಅಂತ ಅಂದುಕೊಳ್ಳುವಂಥದ್ದು ಅದು ಅನಾತ್ಮ ಬಂಧ ಅಂತ. ಹೀಗೆ ಈ ಲೋಕದಲ್ಲಿ ಪ್ರಸಿದ್ಧವಾದಂಥದ್ದು ಏನು ಅಂದರೆ, ಎಲ್ಲರೂ ಸಹ ಎಲ್ಲೋ ಕೋಟಿಗೆ ಕೆಲವು ಜನ ಮಾತ್ರ ಅದನ್ನು ಯಥಾವತ್ತಾಗಿ ತಿಳ್ಕೊಳ್ಳುವವರು. ಎಲ್ಲರೂ ಸಹ ಈ ದೇಹವನ್ನೇ ಆತ್ಮ ಅಂತಲೇ ಅಂದ್ಕೊಳ್ಳುವವರು. ಅದು ಹೇಗೆ ಬಂತು ನಮಗೂ ಹೇಳಿದಾಗ ಗೊತ್ತಾಗುತ್ತೆ. ಹೌದಲ್ವ, ದೇಹ ಆತ್ಮ ಆಗೋದಿಲ್ಲ, ಯಾಕೆಂದರೆ ಇದು ಜಡ ಅಂತ. ಸ್ವಲ್ಪ ಹೊತ್ತಿರುತ್ತೆ ಮನಸ್ಸಲ್ಲಿ, ಆಮೇಲೆ ಮತ್ತೆ ಪುನಃ ಬಂದು ಅಡರ್ಬಿಡುತ್ತೆ. ಅದು ಹೇಗೆ ಬಂದು ಸೇರಿಕೊಳ್ಳುತ್ತೆ ಅಂದರೆ ಹೇಳೋದು ಕಷ್ಟ. ಅದಕ್ಕೆ ಕಾರಣ ಏನು ಕೇಳಿದರೆ, ಅಜ್ಞಾನ ಮೂಲ. ಕಾರಣ ಅಜ್ಞಾನ ಅಂದರೆ ಅವಿದ್ಯೆ ಅಂತ ಶಾಸ್ತ್ರದ ಶಬ್ದ. ಈ ಅನಾತ್ಮ ಬಂಧ ಅಂದರೆ ದೇಹವನ್ನು ಆತ್ಮ ಅಂತ ಅಂದ್ಕೊಳ್ಳೋದಕ್ಕೆ ಕಾರಣ ಅಜ್ಞಾನ. ಹಾಗಿದ್ರೆ ಇದನ್ನು ಬಿಡೋದಕ್ಕಾಗೋದಿಲ್ವಾ ಅಂತಂದರೆ ಬಿಡೋದಕ್ಕಾಗತ್ತೆ, ಆದರೆ ಇದು ನೈಸರ್ಗಿಕ, ಬಹಳ ಸಹಜವಾಗಿ ಬಂದುಬಿಡುತ್ತಂತೆ ಅಜ್ಞಾನ ಅಂತ. ಎಷ್ಟು ಸಹಜವಾಗಿ ಅಂತ ಕೇಳಿದರೆ ಅದು ಗೊತ್ತೇ ಆಗೋದಿಲ್ಲ, ಅಷ್ಟು ಸಹಜವಾಗಿ. ನಾನು ಸಾಮಾನ್ಯವಾಗಿ ಇದಕ್ಕೊಂದು ತೀರಾ ಹಳ್ಳಿನೆಯ ಉದಾಹರಣೆ ಕೊಡ್ತೇನೆ. ಮಲೆನಾಡಿನ ಪ್ರದೇಶದಲ್ಲಿ ನೀವು ಕಾಡಿಗೆ ಹೋದರೆ ಜಿಗಣಿ ಅಂತ ಒಂದು ಇರುತ್ತೆ. ಅದರಲ್ಲಿ 2 ಥರದ್ದಿರುತ್ತೆ. ಈ ತುಂಬ ದೊಡ್ಡದಾಗಿರುತ್ತೆ ಅದಲ್ಲ, ಅಲ್ಲಿರೋದೆಲ್ಲ ಚಿಕ್ಕದು. ಬೇಸಿಗೆ ಕಾಲದಲ್ಲಿ ಹೇಗಿರುತ್ತೆ ಅಂದರೆ, ಕಾಡಿನಲ್ಲಿನ ಸಣ್ಣ ಸಣ್ಣ ಕಟ್ಟಿಗೆ ತುಂಡಿನ ಹಾಗೆ ಬಿದ್ದುಕೊಂಡಿರ್ತವೆ, ಗೊತ್ತೇ ಆಗೋದಿಲ್ಲ, ಕಟ್ಟಿಗೆನೇ ಅವು. ಆದರೆ ಒಂದು ಮಳೆ ಬಿದ್ದ ತಕ್ಷಣ ಅವುಗಳಿಗೆ ಜೀವ ಬರುತ್ತೆ. ನಾವು ಕಾಡಿಗೆ ಹೋದಾಗ ಅವು ನಮ್ಮ ದೇಹವನ್ನು ಏರ್ತವೆ ಮತ್ತು ಕಡಿತವೆ. ಅವು ಏರಿದ್ದು ಗೊತ್ತಾಗೋದಿಲ್ಲ ನಮಗೆ, ಒಂಥರ ಮೂಳೆನೇ ಇರೋದಿಲ್ಲ ಅವುಗಳಿಗೆ. ಮತ್ತು ಕಡಿದಿದ್ದಂತೂ ಸುತರಾಮ್ ಗೊತ್ತಾಗೋದಿಲ್ಲ. ಆಮೇಲೆ ಗೊತ್ತಾಗೋದು ಯಾವಾಗ ಕೇಳಿದರೆ, ಅವು ಎಷ್ಟು ಬೇಕೋ ಅಷ್ಟು ರಕ್ತ ಕುಡಿದು ಬಿಟ್ಟ ಮೇಲೆ ಬಿದ್ದೋಗ್ತವೆ ಅವು. ಆಮೇಲೆ ಅಲ್ಲಿಂದ ರಕ್ತ ಸುರಿತಾ ಇರುತ್ತೆ. ಆಗಲೂ ಗ್ರಹಚಾರ ನಮಗೆ ಸ್ವಲ್ಪನೂ ನೋವಾಗೋದಿಲ್ಲ ರೀ. ಒಂದು ಚೂರು ನೋವಾಗದೇ ಇರುವ ಹಾಗೆ ರಕ್ತವನ್ನು ತೆಗೆಯುವಂತಹ ಕೀಳುವಂತಹ ವ್ಯವಸ್ಥೆ ಅವುಗಳಿಗೆ ಗೊತ್ತು. ಭಗವಂತ ಅವುಗಳಿಗೆ ಕೊಟ್ಟಿದ್ದಾನೆ ನೋಡಿ. ಒಂದು ಚೂರು ನೋವಾಗೋದಿಲ್ಲ. ಆಶ್ಚರ್ಯ ಅಂದರೆ ಆ ರಕ್ತ ನಮಗೆಲ್ಲ ಏನು ತಾಗ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಅಷ್ಟು ಸಹಜ, ನೈಸರ್ಗಿಕ, ಸಹಜವಾಗಿ ಆಗಿಬಿಡುತ್ತೆ ಈ ಕ್ರಿಯೆ. ಹಾಗೆಯೇ ಈ ದೇಹವೇ ನಾನು ಎನ್ನುವಂಥ ಬುದ್ಧಿ ಇದೆಯಲ್ಲ, ಇದು ಅಷ್ಟೇ ಸಹಜವಾಗಿ ಬಂದಿರುತ್ತೆ. ನಾವು ಯಾರದೋ ಜೊತೆಗೆ ಮಾತನಾಡ್ತಾ ಇರ್ತೇವೆ, ನೆಂಟರ ಮನೆಗೆ ಹೋಗ್ತೇವೆ, ಊಟ ಮಾಡ್ತಾ ಇರ್ತೇವೆ, ಯಾವುದೋ ಫಂಕ್ಷನಲ್ಲಿ ಭಾಗವಹಿಸ್ತೀವಿ. ಎಲ್ಲ ಸಂದರ್ಭದಲ್ಲೂ ಸಹ ಎಲ್ಲೋ ಒಂದು ಕಡೆಗೆ ಈ ಬುದ್ಧಿ ಕೆಲಸ ಮಾಡ್ತಾನೇ ಇರುತ್ತೆ ನಮಗೆ, ದೇಹಾತ್ಮ ಬುದ್ಧಿ ಅಲ್ವಾ. ಯಾವುದೇ ಹಂತದಲ್ಲೂ ಸಹ ಅದು ಬೇರೆ, ನಾನು ಬೇರೆ ಅಂತ ಅನಿಸೋದಿಲ್ಲ ಅನ್ನಿಸ್ತದೆ. ಆದರೆ ತುಂಬ ಡೀಪಾಗಿ ವಿಚಾರ ಮಾಡುವವನಿಗೆ, ಆ ಡೀಪಾಗಿ ವಿಚಾರ ಮಾಡುವವನೂ ಸಹ ಸ್ವಲ್ಪ ಹೊರಮುಖ ಆದ ಅಂತಾದರೆ ತಕ್ಷಣಕ್ಕೆ ಅದನ್ನು ಮರೆಮಾಚಿ ಬಿಡುತ್ತೆ. ಮತ್ತು ಪುನಃ ನೈಸರ್ಗಿಕೋಯಂ, ಅಷ್ಟು ಸಲೀಸಾಗಿ ಬಂದುಬಿಡುತ್ತೆ ಹೀಗೆ. ಹಾಗಾಗಿ ನೈಸರ್ಗಿಕೋಯಂ ಹೋಗಲಿ, ಇದಕ್ಕೇನಾದರೂ
ಒಂದು ಡೇಟ್, ಈ ಡೇಟಿಂದ ನನಗೆ ಆತ್ಮವಿಸ್ಮೃತಿ ಆಯಿತು, ದೇಹವೇ ಆತ್ಮ ಎನ್ನುವಂಥ ಬುದ್ಧಿ ಬಂತು ಅಂತ ಹೇಳೋಣ ಅಂದರೆ ಅದು ಗ್ರಹಚಾರ ಅನಾದಿ. ಈಗ ತಾನೇ ನಾನು ಹೇಳಿದ್ನಲ್ಲ, ಅಜ್ಞಾನ ಯಾವತ್ತಿಂದ ಇದೆ ಅಂತ ಕೇಳಿದರೆ ಡೇಟು ಹೇಳಲಿಕ್ಕೂ ಆಗೋದಿಲ್ಲ, ಸಮಯ ಹೇಳಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಅಜ್ಞಾನ ಗೊತ್ತಿಲ್ಲ ಅನ್ನೋದು ಯಾವತ್ತಿಂದ ಗೊತ್ತಿಲ್ಲ ಅಂತ ಕೇಳಿದರೆ ಅದು ಹೇಗ್ರಿ ಹೇಳೋದು? ಹಾಗಾಗಿ ಅನಾದಿ. ಹೋಗಲಿ, ಯಾವತ್ತರ ಒಂದು ದಿವಸ ಇದು ಹೀಗೆ ಪರಿಹಾರ ಆಗುತ್ತೆ ಬಿಟ್ಬೋಣ ಅಂದರೆ ಅದು ಹೋಗತ್ತಾ ಕೇಳಿದರೆ ಅನಂತಹ ಗ್ರಹಚಾರ. ನೋಡಿ, ನನಗೆ ಗೊತ್ತಿಲ್ಲದೇನೆ ಇದು ಬಂದು ಅಡರಿಕೊಂಡಿದೆಯಲ್ಲ, ಹಾಗೆ ಯಾವತ್ತೋ ಒಂದು ದಿವಸ ಗೊತ್ತಿಲ್ಲದೆ ಹೋಗುತ್ತೆ ಅಂತ ಬಿಟ್ಬಿಟ್ರೆ ಜಪ್ಪಯ್ಯ ಅಂದರೂ ಹೋಗಲ್ಲ ಅದು. ನೀನು ಗೊತ್ತಿಲ್ಲದೆ ಬಂದೆ, ಗೊತ್ತಿಲ್ಲದೇನೆ ಹೋಗು ಅಂದರೆ ಹೋಗೋದಿಲ್ಲ ಅನ್ನತ್ತೆ ಅದು. ಗೊತ್ತಿಲ್ಲದೆ ಬಂದಿದೆ, ಆದರೆ ಹೋಗುವುದಕ್ಕೆ ಅದರ ಸ್ವರೂಪವನ್ನು ತಿಳಿಯಲೇಬೇಕು. ಅದಕ್ಕೋಸ್ಕರ ಹೇಳ್ತಾರೆ ನೈಸರ್ಗಿಕೋಯಂ ಅನಾದಿ ಅನಂತ. ಅನಂತ ಅದು ಯಾವತ್ತು ಕೊನೆ ಆಗುತ್ತೆ ಅಂತ ಕೇಳಿದರೆ ಹೇಳೋದು ಕಷ್ಟ. ಯಾಕೆಂದರೆ ಹೇಳುವ ಸ್ಥಿತಿಯಲ್ಲಿ ನಾವು ಇದ್ದದ್ದೇ ಈಗ ಅಜ್ಞಾನದಲ್ಲಿ. ಹಾಗಾಗಿ ಯಾವತ್ತು ಮುಗಿಯುತ್ತೆ ಅಜ್ಞಾನ ಅಂತಂದರೆ ಗೊತ್ತಾಗೋದಿಲ್ಲ. ಆಯಿತು, ಹಾಗಿದ್ರೆ ಇದು ಏನು ಮಾಡುತ್ತೆ ಅಂದರೆ, ಹಾಗಿದ್ರೆ ಇದು ಹೋಗೋದೇ ಇಲ್ವಾ ಅಂತ ಒಂದು ಪ್ರಶ್ನೆ. ಹೋಗುತ್ತೆ. ಯಾವಾಗ ಹೋಗುತ್ತೆ ಕೇಳಿದರೆ ಜ್ಞಾನಂ ವಿನಾ ಅನಂತಹ. ಎಲ್ಲಿಯವರೆಗೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಬೇಕಾದಂಥ ಜ್ಞಾನ ಬರೋದಿಲ್ಲವೋ ಅಲ್ಲಿಯವರೆಗೆ ದೇಹಾತ್ಮ ಬುದ್ಧಿ ಹೋಗೋದಿಲ್ಲ. ಅದು ಬಂದಾಗ ಅದು ಹೋಗುತ್ತೆ. ಹೀಗೆ ಅಂತ ಹೀಗೆ ಮತ್ತು ಹೀಗೆ ಜ್ಞಾನಿಗಳು ಹೇಳಿದ್ದಾರೆ. ಈರಿತಃ ಅಂತ ಶಬ್ದ ಜ್ಞಾನಿಗಳು ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ಇದೇ ಮಾತನ್ನು ಹೇಳ್ತಾನೆ, ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ನಾಂತಹ ನ ಚ ಆದಿಹಿ ಸಂಪ್ರತಿಷ್ಠಾ. ಆದರೂ ಸಹ ಅದು ಇದೆ ಅದು. ಹೀಗೆ ಮತ್ತಿದೇನು ಮಾಡುತ್ತೆ? ಇದರಿಂದಾಗಿಯೇ ಈ ಜೀವನಿಗೆ ಜನ್ಮ, ಅದು ಜನ್ಮವನ್ನು ತಂದು ಒಡ್ಡತ್ತೆ. ಅಜ್ಞಾನಿಗಳಿಗೆ ಜನ್ಮ, ಜ್ಞಾನಿಗೆ ಜನ್ಮ ಇಲ್ಲ. ಹಾಗಾಗಿ ಜನ್ಮ ಮತ್ತು ಜನ್ಮ ಅದರ ಜೊತೆಗೆ ಇನ್ನೇನು ಮಾಡುತ್ತೆ ಕೇಳಿದರೆ ಅಪ್ಯಯ. ಅಪ್ಯಯ ಅಂದರೆ ವ್ಯಾಧಿ, ಜರ ಅಂದರೆ ಮುಪ್ಪು. ಈ ಎಲ್ಲ ದುಃಖದ ಸಾಲು ಸಾಲುಗಳನ್ನೇ ಅದು ತಂದೊಡ್ಡತ್ತೆ. ಎಲ್ಲಿವರೆಗೆ ಅಂದರೆ ಕೊನೆಗೆ ಅಪ್ಯಯ ಅಂದರೆ ಮರಣ ಅಂತ ಅರ್ಥ. ಅಲ್ಲಿಯವರೆಗೂ ಸಹ ನಮಗೆ ಇಷ್ಟ ಆಗದೇ ಇರುವಂಥ ಕೆಲಸವನ್ನೇ ಮಾಡಿಸ್ತಾ ಇರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಜನ್ಮ, ಅಪ್ಯಯ ಅಂದರೆ ಸಾವು. ಅದಕ್ಕೋಸ್ಕರ ಒಟ್ಟೊಟ್ಟಿಗೆ ಹೇಳ್ತಾರೆ ಜನ್ಮದ ಕೊನೆ ಸಾವು, ಸಾವಿನ ಪ್ರಾರಂಭ ಅದು ಜನ್ಮ. ಅದಕ್ಕೋಸ್ಕರ ಎರಡನ್ನು ಒಟ್ಟಿಗೆ ಹೇಳ್ತಾರೆ. ಇದು ಎರಡರ ಮಧ್ಯೆಯಲ್ಲಿ ಏನಪ್ಪ ಅಂತ ಕೇಳಿದರೆ ಇಷ್ಟೇ, ವ್ಯಾಧಿ ಕಾಯಿಲೆ ಮತ್ತು ಜರ. ಏನೂ ಬರದೇ ಇದ್ದರೆ ಕೊನೆಗಂತೂ ಒಂದು ದೊಡ್ಡ ಕಾಯಿಲೆ ಬಂದೇ ಬರುತ್ತೆ. ಏನು ಅಂದರೆ ಓಲ್ಡೇಜ್ ಎನ್ನುವಂಥ ಕಾಯಿಲೆ. ಯಾವುದಕ್ಕೆ ಮದ್ದೇ ಇಲ್ವೋ ಅಂತಹ ಕಾಯಿಲೆ ಅಂತ. ಅದಕ್ಕೋಸ್ಕರ ಅದನ್ನು ಒಟ್ಟೊಟ್ಟಿಗೆ ಹೇಳ್ತಾರೆ. ಹುಟ್ಟು, ಸಾವು, ಕೊನೆ ಮತ್ತು ಪ್ರಾರಂಭ, ಅದರ ಮಧ್ಯೆಯಲ್ಲಿ ವ್ಯಾಧಿ. ಯಾವ ವ್ಯಾಧಿಯೂ ಇಲ್ಲದೆ ಇದ್ದರೆ ಜರ ಎನ್ನುವಂಥದ್ದು ವ್ಯಾಧಿ. ನಮ್ಮ ಊರಲ್ಲಿ ಒಬ್ಬರು ವೈದ್ಯರಿದ್ದರು, ಬಹಳ ಗಟ್ಟಿಯಾಗಿದ್ದರು ಅವರು. ಅದರ ವಯಸ್ಸಾಗ್ತಾ ಬಂದಾಗ ಸ್ವಲ್ಪ ದೇಹ ಕುಗ್ಗಿತ್ತು. ಸಹಜವಾಗಿ ಹೇಳೋರು, ನನಗೆ ಯಾವ ಕಾಯಿಲೆನೂ ಇಲ್ಲ, ವಯಸ್ಸಾದದ್ದೊಂದು ಕಾಯಿಲೆ ಬಿಟ್ಟರೆ ಅಂತ ಸಲೀಸಾಗಿ ವೇದಾಂತ ಹೇಳೋರು. ಆವಾಗ ನನಗೆ ಇದೇನಪ್ಪ ಹೀಗೆ ಮಾತಾಡ್ತಾರೆ ಇವರು ಅಂತ. ಅವ್ರು ನೋಡಿದ್ರೆ ವೇದಾಂತದ್ದೇ ವಿಚಾರ ಇದು ಅಂತ. ನನಗೆ ವಯಸ್ಸಾದದ್ದು ಒಂದು ಕಾಯಿಲೆ ಬಿಟ್ಟರೆ ಇನ್ನು ಯಾವ ಕಾಯಿಲೆನೂ ಇಲ್ಲ ಅಂತ ಬಹಳ ಧೈರ್ಯವಾಗಿ ಹೇಳೋರು ಅದನ್ನು ಹೇಗೆ ಅಂತ. ನಮಗೆ ಏನಾಗುತ್ತೆ ಕೇಳಿದರೆ ವಯಸ್ಸಾಯಿತು ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆಗೆ ಮನಸ್ಸು ಹಿಡಿತದೆ. ಎಲ್ಲಿಯವರೆಗೆ ಕೇಳಿದರೆ ಸುಮಾರು 50ರವರೆಗೆ 55ರವರೆಗೆ ಆ ಭಾವನೆ ಇರುತ್ತೆ. ವಯಸ್ಸಾಯಿತು ಅಂತ ನಾವು ಹೇಳ್ಕೊಳ್ಳಿಕ್ಕೆ ರೆಡಿ ಆಗೋದಿಲ್ಲ. ಆಮೇಲೆ ದಿಢೀರಂತ ಎಲ್ಲರೂ ನಮಗೆ ಗೌರವ ಕೊಡಬೇಕು ಅಂತೇಳಿ ಇದ್ದಕ್ಕಿದ್ದ ಹಾಗೆ ನಾವು 2 ವರ್ಷ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೇವೆ. ನಾನು ನಿನಗಿಂತ ಹಿರಿಯ ಅಲ್ವಾ, ನಿನಗಿಂತ ದೊಡ್ಡವನಲ್ವಾ ಅಂತ. ಇದು ಸೈಕಾಲಜಿ ಇದು. ಆದರೆ ವೇದಾಂತ ಇದನ್ನು ಅಲ್ಲಗಳೆಯೋದಿಲ್ಲ ಹೇಗೆ ಅಂತ. ಮನುಷ್ಯನ ಸ್ವಭಾವ ಹೀಗಿರುತ್ತೆ ಅಂತ. ಅಂದ ಮಾತ್ರಕ್ಕೆ ದೇಹದ ಮೇಲೆ ಪ್ರೀತಿ ಹೋಗಲ್ಲ ಅಂತ. ಹೀಗೆ ಈ ಅಜ್ಞಾನ ಏನು ಮಾಡುತ್ತೆ ಅಂದರೆ ಹುಟ್ಟು ಮತ್ತು ಸಾವು, ಅದರ ಮಧ್ಯೆಯಲ್ಲಿ ವ್ಯಾಧಿ ಮತ್ತು ಕೊನೆಯದಾಗಿ ವಾರ್ಧಕ್ಯ ಅನ್ನುವಂಥ ಈ ದುಃಖಗಳ ಇವಿಷ್ಟು ಪ್ರವಾಹ, ಫ್ಲಡ್ಸು
ಪ್ರವಾಹ ಬಂದಾಗ ಏನಾಗ್ತದೆ, ಅದು ಎಲ್ಲೋ ಒಂದು ಕಡೆ ಬೀಳಬೇಕಲ್ಲ, ಅದೇ ಪಾತ. ಪಾತ ಅಂದರೆ ಬೀಳುವಿಕ್ಕಿಂತ ಜಲಪಾತ. ಕೊನೆಗೆ ಏನ ಅಂತ ಕೇಳಿದರೆ ಒಂದು ಕಡೆಗೆ ಅದು ಪಾತ ಆಗಿಬಿಡುತ್ತೆ. ಯಾವುದರಿಂದಾಗಿ? ಈ ಅಜ್ಞಾನದಿಂದಾಗಿ. ಅದಕ್ಕೋಸ್ಕರ ಪ್ರವಾಹ ಪಾತಂ ಜನಯತಿ ಅಮುಷ್ಯ. ಈ ಜೀವಾತ್ಮನಿಗೆ ಇಷ್ಟನ್ನು ತಂದು ಒಡ್ಡತ್ತೆ. ಯಾವುದು? ಈ ಅಜ್ಞಾನ, ಅನಾತ್ಮ ಬಂಧ. ದೇಹವೇ ಆತ್ಮ ಅಂತ ತಿಳಿದುಕೊಳ್ಳುವವರಿಗೆ ಏನು ಫಲ ಅಂತ ಕೇಳಿದರೆ ಇದು ಫಲ. ಅದಕ್ಕೋಸ್ಕರ ಮೊದಲು ದೇಹಾತ್ಮ ಬುದ್ಧಿಯನ್ನು ಬಿಟ್ಟಾಕುವಂಥ ಅಷ್ಟು ಹಿನ್ನೆಲೆಯಲ್ಲಿ ಹೇಗೆ ಬಿಡುಗಡೆ ಅಂತಂದರೆ ಇಲ್ಲೇ ಉಂಟು. ದೇಹವನ್ನು ಆತ್ಮ ಅಂತ ಅಂದ್ಕೊಳ್ಬೇಡ. ದಿನವೂ ಸಹ 1000 ಸಲ ಜಪ ಮಾಡು. ಈ ದೇಹ ಆತ್ಮ ಅಲ್ಲ, ಈ ದೇಹ ಆತ್ಮವಲ್ಲ, ನನ್ನ ಸ್ವರೂಪ ದೇಹ ಅಲ್ಲ ಅಂತ. ಇನ್ನೇನು ಜಪ ಮಾಡಬೇಡ, ಇದನ್ನೇ ಜಪ ಮಾಡು, ಪರವಾಗಿಲ್ಲ. ಮಹಾಮಂತ್ರ ಇದು. ನಾಹಂ ದೇಹ ನಾಹಂ ದೇಹ ಅಂತ. ಯಾವತ್ತೋ ಒಂದು ದಿವಸ ಹೌದಲ್ಲ, ನಾನು ಇಟ್ಟು ಜಪ ಮಾಡಿದೆ, ಈ ಜಪದ ಅರ್ಥ ಏನು ಅನ್ನುವಂಥ ವಿಚಾರ ಮಾಡುವ ಬುದ್ಧಿ ಬಂದಿತ್ತು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ದೇಹಾತ್ಮ ಪಾತಃ ಇಷ್ಟನ್ನು ತಂದು ಒಡ್ಡತ್ತೆ ಈ ಅಜ್ಞಾನ ಎನ್ನುವಂಥದ್ದು. ಇಷ್ಟಾದ ಮೇಲೆ ಹಾಗಿದ್ದರೆ ಈ ಬುದ್ಧಿ, ದೇಹ ನಾನಲ್ಲ ಎನ್ನುವಂಥ ಬುದ್ಧಿ ಏನಾದರೂ ಸುಲಭವಾಗಿ ಬರುತ್ತಾ ಅಂತಂದರೆ ಅದು ನೈಸರ್ಗಿಕ ಅಂತ ಹೇಳಿದ್ದಾರೆ. ಯಾವುದು ನೈಸರ್ಗಿಕವೋ ಅದನ್ನು ಸಹಜವಾಗಿ ನಾವು ಬಿಡಬೇಕು ಅಂದರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಪರಮೇಶ್ವರನ ಅನುಗ್ರಹ ಇದ್ದಾಗ ಮಾತ್ರ ಈ ರೀತಿಯಾದಂಥ ಬುದ್ಧಿ ದೃಢವಾಗ್ತದೆ ಅಂತ. ಎಲ್ಲಿವರೆಗೆ ಅವನ ಅನುಗ್ರಹ ಇರುವುದಿಲ್ವೋ ಅಲ್ಲಿಯವರೆಗೂ ಸಹ ಈ ದೇಹ ನಾನಲ್ಲ ಎನ್ನುವಂಥ ಬುದ್ಧಿ ಬರೋದಿಲ್ಲ. ದೇಹವೇ ನಾನು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ವಿವೇಕಜನ್ಯ ಸ್ವಸ್ವರೂಪ ಅನುಭವ ಮಂತರ ಕೇನಾಪಿ ಅನುಚ್ಛೇದ್ಯತ್ವ ಆಹ. ಹದಪಾಟಿಗೆ ಈ ದೇಹಾತ್ಮ ಬುದ್ಧಿ ಅದು ಹೋಗೋದಿಲ್ಲ ಅಂತ. ಅಷ್ಟು ಆದ ಮೇಲೆ ಮತ್ತೆ ಸುಲಭವಾಗಿ ಹೋಗೋದಿಲ್ಲ ಅಂತ ನಾನು ಹೇಳಿದೆ. ಸುಲಭವಾಗಿ ಹೋಗೋದಿಲ್ಲ ಅಂದರೆ ಅದು ಯಾವ್ಯಾವುದರಿಂದ ಹೋಗೋದಿಲ್ಲ ಅಂತ ಒಂದು ಪಟ್ಟಿನೇ ಕೊಡ್ತಾರೆ. ಏಕೆಂದರೆ ನಮ್ಮಲ್ಲಿ ಒಂದೊಂದು ಸಮಸ್ಯೆಯ ಪರಿಹಾರಕ್ಕೆ ಒಂದೊಂದು ಥರದ ಇನ್ಸ್ಟ್ರೂಮೆಂಟ್ಗಳು ಇರ್ತವೆ ಅಲ್ವಾ. ಕಾಲಿಗೆ ಮುಳ್ಳು ಚುಚ್ಚಿದರೆ ಪಿನ್ನಿನಿಂದ ತೆಗಿತೇವೆ, ಅಥವಾ ಏನೋ ಗಾಯ ಆಯಿತು ಅದಕ್ಕೆ ಮುಲಾಮ್ ಹಚ್ತೇವೆ, ಆಯಿಂಟ್ಮೆಂಟ್ ಹಚ್ತೇವೆ, ಕತ್ತರಿಸ್ಕೊಳ್ತೇವೆ, ಇನ್ನೇನೋ ಪೌಡ್ರ್ ಹಾಕ್ತೇವೆ. ಎಲ್ಲದಕ್ಕೂ ಒಂದೊಂದು ರೆಮಿಡಿ ಉಂಟು. ಹಾಗೆ ಈ ದೇಹಾತ್ಮ ಬುದ್ಧಿ ಹೋಗೋದಕ್ಕೆ ಏನಾದರೂ ರೆಮಿಡಿ ಉಂಟೋ ಅಂತಂದರೆ ಮೊದಲು ಹೇಳ್ತಾರೆ, ಇದು ಯಾವುದರಿಂದನೂ ಆಗೋದಿಲ್ಲಪ್ಪ, ಕೊನೆಗೆ ಒಂದು ಪರಿಹಾರ ಉಂಟು ಅಂಥೇಳಿ ಶ್ಲೋಕದ ಕೊನೆಗೆ ಅದನ್ನು ಹೇಳ್ತಾರೆ. 149ನೇ ಶ್ಲೋಕ. ನಾಸ್ತ್ರೈರ್ನ ಶಸ್ತ್ರೈರನಿಲೇನ ವಹ್ನಿನ ಛೇತ್ತುಂ ನ ಶಕ್ಯೋ ನ ಚ ಕರ್ಮ ಕೋಟಿಭಿಃ ವಿವೇಕ ವಿಜ್ಞಾನ ಮಹಾಸಿನಾ ವಿನ ಧಾತು ಪ್ರಸಾದೇನ ಶಿತೇನ ಮಂಜುನ. ಇನ್ನೊಂದು ಸಲ. ನಾಸ್ತ್ರೈರ್ನ ಶಸ್ತ್ರೈಃ ಅನಿಲೇನ ವಹ್ನಿನ ಛೇತ್ತುಂ ನ ಶಕ್ಯೋ ನ ಚ ಕರ್ಮ ಕೋಟಿಭಿಃ ವಿವೇಕ ವಿಜ್ಞಾನ ಮಹಾಸಿನಾ ವಿನ ಧಾತು ಪ್ರಸಾದೇನ ಶಿತೇನ ಮಂಜುನ. ಈ ದೇಹಾತ್ಮ ಬುದ್ಧಿ ಯಾವುದರಿಂದ ಹೋಗೋದಿಲ್ಲ ಅಂದರೆ ಅನಾತ್ಮ ಬಂಧ, ದೇಹವೇ ನಾನು ಅಂತ ತಿಳ್ಕೊಂಡಂಥ ಈ ಅನಾತ್ಮ ಬಂಧ ಪರಮಾತ್ಮನ ಅನುಗ್ರಹದಿಂದ ಮಾತ್ರ. ಅದು ಎಂತಹ ಅನುಗ್ರಹ ಅಂದರೆ ಅತ್ಯಂತ ಹರಿತವೂ ಮತ್ತು ಮಂಜುನ ಮನೋಹರವೂ ಆದಂತಹ ವಿವೇಕ ವಿಜ್ಞಾನ ಎನ್ನುವಂತಹ ಮಹಾಖಡ್ಗದಿಂದ ಅಲ್ಲದೆ ಬೇರೆ ಯಾವುದರಿಂದಲೂ ಸಹ ಇದನ್ನು ಕತ್ತರಿಸಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅಸ್ತ್ರಗಳಿಂದ ಆಗೋದಿಲ್ಲ, ಶಸ್ತ್ರಗಳಿಂದ ಅವುಗಳಿಂದಲೂ ಆಗೋದಿಲ್ಲ. ಹೋಗಲಿ, ಗಾಳಿಯಿಂದ ಏನಾದರೂ ಪರಿಹಾರ ಮಾಡ್ಕೊಳ್ಬಹುದಾ ಅಂದರೆ ಅದರಿಂದನೂ ಆಗೋದಿಲ್ಲ. ಬೆಂಕಿಯನ್ನು ಹಾಕಿ ಸುಟ್ಟುಬಿಡೋಣ ಅಂದರೆ ದೇಹ ಸುಡುತ್ತೆ, ಅಜ್ಞಾನ ಸುಡೋದಿಲ್ಲ. ಹೆಚ್ಚೇಕೆ ಕೋಟಿ ಕೋಟಿ ಕರ್ಮಗಳಿಂದಾಗಿಯೂ ಸಹ ಇದನ್ನು ತೊಲಗಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ ನೋಡೋಣ. ನಾಸ್ತ್ರೈಹಿ, ಅಸ್ತ್ರ ಮತ್ತು ಶಸ್ತ್ರ ಹಿಂದೂ ಬಂದಿತ್ತು, ನಾನು ಹೇಳಿದ್ದೆ. ಶಸ್ತ್ರ ಅಂದರೆ
ಬರೇ ಲೋಹದಿಂದ ಮಾಡುವಂತಹ ಆಯುಧಗಳು, ಅವುಗಳನ್ನು ಶಸ್ತ್ರ ಅಂತ ಕರೀತಾರೆ. ಮತ್ತು ಅಸ್ತ್ರ ಅಂದರೆ ಅವುಗಳ ಜೊತೆಗೆ ಮಂತ್ರವೂ ಸೇರಿರಬೇಕು. ಉದಾಹರಣೆಗೆ ಅಗ್ನಿ ಅಸ್ತ್ರ, ವಾಯವ್ಯಾಸ್ತ್ರ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಮಂತ್ರ ಪ್ರಯೋಗದಿಂದ ಆ ಲೋಹದ ಶಸ್ತ್ರವನ್ನು ಪ್ರಯೋಗ ಮಾಡುವುದುಂಟಲ್ಲ, ಅವುಗಳು ಅಸ್ತ್ರ. ಹಾಗಾಗಿ ಮೊದಲೇ ಹೇಳ್ತಾರೆ, ನ ಅಸ್ತ್ರೈಹಿ, ಮಂತ್ರಸಹಿತವಾದ ಬಾಣಗಳಿಂದಲೂ ಆಗೋದಿಲ್ಲ. ಹಾಗಿದ್ರೆ ಮಂತ್ರರಹಿತವಾದ ಬಾಣಗಳಿಂದ ಆಗುತ್ತೋ ಅಂದರೆ ನ ಶಸ್ತ್ರೈಹಿ, ಶಸ್ತ್ರಗಳಿಂದಲೂ ಆಗೋದಿಲ್ಲ. ಹಾಂ, ಕೆಲವು ಸಮಸ್ಯೆ ಶಸ್ತ್ರಾಸ್ತ್ರಗಳಿಂದ ಆಗೋದಿಲ್ಲ. ಪರಿಹಾರ, ಸಮಸ್ಯೆ ಪರಿಹಾರ. ಒಂದು ಬಟ್ಟೆ ಒದ್ದೆ ಆಗಿರುತ್ತೆ, ಅದನ್ನು ಒಣಗಿಸ್ಬೇಕು ಅಂತ ಬಾಣ ಬಿಟ್ಟರೆ ಒಣಗತ್ತ ಅದು? ಇಲ್ಲ. ಹಾಗಿದ್ರೆ ಏನು ಮಾಡಬೇಕು? ಗಾಳಿ ಹಾಕಬೇಕು ಅಲ್ವಾ? ಹಾಗೆಯೇ ಈ ಅಜ್ಞಾನವನ್ನು ತೆಗೆದುಬಿಟ್ಟು ಗಾಳಿಯಲ್ಲಿ ಒಣಗಿಸ್ಬಿಡೋಣವಾ ಅಂದರೆ ಹೇಳ್ತಾರೆ, ಅನಿಲೇನ, ಅನಿಲ ಅಂದರೆ ಗಾಳಿ, ಗಾಳಿಯೂ ಸಹ ಇದನ್ನು ಒಣಗಿಸಿ ನಾಶಪಡಿಸಲಾರದು ಅಂತ. ಹಾಗಾಗಿ ಗಾಳಿಯಿಂದಲೂ ಸಹ ಈ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಹಾಗಿದ್ರೆ ಬೆಂಕಿ ಹಾಕಿ ಸುಟ್ಬಿಡೋಣ ಅಂದರೆ ನಾವು ಅನ್ನಿನ ಬೆಂಕಿಯಿಂದ ಅದನ್ನು ಸುಡೋದಕ್ಕೂ ಆಗೋದಿಲ್ಲ ರೀ. ಈಗ ನೋಡಿ, ನಮ್ಮಲ್ಲಿ ಕೆಲವು ಜನ ಅಜ್ಞಾನ ಹೇಗಿರುತ್ತೆ ಅಂದರೆ, ಹೋಗಲಾಡಿಸ್ಕೊಳ್ಬೇಕು ಅಂಥೇಳಿ ಬೆಂಕಿ ಹಚ್ಕೊಳ್ಳೋರು ಇರ್ತಾರೆ ಅಲ್ವಾ? ಅದು ಸುಟ್ಟಿದ್ದವ್ರ ಅಜ್ಞಾನ ಅಲ್ಲ, ಸುಟ್ಟಿದ್ದೇನು ದೇಹ ಅಲ್ವಾ? ಅಜ್ಞಾನ ಹೋಗಲಿಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಕೇಳಿದರೆ, ಬೆಂಕಿ ಹಾರಿದ್ದಿಂದಲೇ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಮುಂದಿನ ಜನ್ಮಗಳಲ್ಲಿ ಹಾರೋದಕ್ಕೇನು ಬೇಕೋ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಅಜ್ಞಾನ. ಹಾಗಾಗಿ ಶಸ್ತ್ರೈಹಿ ನಾಸ್ತ್ರೈಹಿ ಶಸ್ತ್ರೈಹಿ ಅನಿಲೇನ ವನ್ಹಿನ ಛೇತ್ತುಂ ನ ಶಕ್ಯ, ಅದನ್ನು ಕತ್ತರಿಸಿ ಹಾಕೋದಕ್ಕೆ ಆಗೋದಿಲ್ಲ. ಆಯಿತು, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ನಮ್ಮಲ್ಲಿ ಎಷ್ಟೋ ಪಾಪಗಳನ್ನು ತೊಳೆದುಕೊಳ್ಳೋದಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳು ಅಂತಿವೆ. ಹಾಗೆ ಆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಅಂತ ಕರ್ಮ ಮಾಡೋಣ. ಅಜ್ಞಾನ ನಿವೃತ್ತ್ಯರ್ಥಂ ಇದಂ ಕರ್ಮ ಕರಿಷ್ಯೇ ಅಂತ ಸಂಕಲ್ಪ ಮಾಡಿಬಿಡೋದು. ಆ ಕರ್ಮದಿಂದಲೂ ಅದು ಹೋಗೋದಿಲ್ಲ. ಯಾಕೆ ಕೇಳಿದರೆ, ಇಲ್ಲೊಂದು ಸ್ವಾರಸ್ಯ ಉಂಟು. ಕರ್ಮ ಮಾಡುವುದೇ ಅಜ್ಞಾನದ ಅವಸ್ಥೆಯಲ್ಲಿ. ಅಜ್ಞಾನದ ಅವಸ್ಥೆ ಇದ್ದದ್ರಿಂದಲೇ ಕರ್ಮ ಮಾಡ್ತಾನೆ. ಆ ಅಜ್ಞಾನದ ಅವಸ್ಥೆಯಲ್ಲಿ ನಿಂತು ಅಜ್ಞಾನ ಹೋಗಲಿ ಅಂತ ಅದರ ಮರಿಯಿಂದ ಕರ್ಮ ಅದನ್ನು ಮಾಡಿದರೆ ಅದು ಹೋಗತ್ತಾ ಅಂತ. ಆದ್ದರಿಂದ ಕರ್ಮದಿಂದಲೂ ಸಹ ಅದು ಅಳಿಯುವುದಿಲ್ಲ, ಕರ್ಮಕೋಟಿಭಿ. ಹಾಗಿದ್ದರೆ ಯಾವುದರಿಂದ ಇದನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಸಾಧ್ಯ ಅಂದರೆ, ವಿವೇಕ ವಿಜ್ಞಾನ ಮಹಾಸಿನ ವಿನ. ವಿವೇಕ ವಿಜ್ಞಾನ. ವಿವೇಕ ಅಂದರೆ ದೇಹ ಬೇರೆ ಆತ್ಮ ಬೇರೆ ಅಂತ ವಿಚಾರ ಮಾಡುವುದು ವಿವೇಕ. ಅದೇ ಒಂದು ದೊಡ್ಡ ವಿಜ್ಞಾನ, ಸೈನ್ಸ್. ಸೈನ್ಸ್ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಗ್ರಂಥಸ್ಥವಾದ ವಿಷಯವನ್ನು ಅನುಭವಕ್ಕೆ ತಂದುಕೊಳ್ಳುವುದು ಸೈನ್ಸ್. ಅನುಭವಕ್ಕೆ ಬಂದಿಲ್ಲ ಅಂದರೆ ಅದು ವಿಜ್ಞಾನ ಅಲ್ಲ. ಕೆಲವು ಸಲ ಮಕ್ಕಳು ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಬೇಕಾದ್ರೆ ಹೇಳ್ತಾರೆ, ಕೆಮಿಸ್ಟ್ರಿ ಮಕ್ಕಳು, ಯಾವ ಫಾರ್ಮುಲಾ ಹಾಕಿ ಬಳಸಿದ್ರು ಸಹ ರಿಸಲ್ಟ್ ಬರೋದಿಲ್ಲ ಸರ್. ಅದು ಅವರು ಸೈನ್ಸ್ ಸ್ಟೂಡೆಂಟೇ ಹೇಳ್ಕೊಳ್ಳೋದಕ್ಕೆ. ಆದರೆ ಅನುಭವಕ್ಕೆ ಬಂದಿದೆ ಕೇಳಿದರೆ ನೋ. ಅಂದರೆ ಈ ಮೂರ್ಖತನ ಎಲ್ಲ ಕಡೆಗೂ ಉಂಟು. ಆದರೆ ಭಗವತ್ಪಾದರು ಹೇಳ್ತಾರೆ, ಇಲ್ಲಿ ಮಾತ್ರ ಈ ಮೂರ್ಖತನ ಕೆಲಸ ಮಾಡೋದಿಲ್ಲ. ವಿವೇಕ ಅದು ವಿಜ್ಞಾನ ಆಗಿ ನಿನಗೆ ಅನುಭವಕ್ಕೆ ಬರಬೇಕು. ಪ್ರತಿ ಕ್ಷಣದಲ್ಲೂ ಸಹ ನಾನು ದೇಹ ಅಲ್ಲ, ದೇಹಾತಿರಿಕ್ತನಾದಂಥ ಆತ್ಮ ನನ್ನ ನಿಜವಾದ ಸ್ವರೂಪ ಎನ್ನುವಂಥದ್ದು. ಆ ಇನ್ಸ್ಟ್ರುಮೆಂಟ್, ಇದೇ ಒಂದು ಇನ್ಸ್ಟ್ರುಮೆಂಟ್ ಅಂತೆ. ಮಹಾಸಿ, ಹಸಿ ಅಂದರೆ ಖಡ್ಗ. ಅದೇನು ಸಾಮಾನ್ಯ ಅಸ್ತ್ರ ಅಲ್ಲ. ನಾನು ದೇಹ ಅಲ್ಲ, ನಾನು ಆತ್ಮಸ್ವರೂಪ, ಆತ್ಮ ದೇಹಕ್ಕಿಂತ ಬೇರೆ ಅಂತ ತಿಳ್ಕೊಳ್ಳೋದುಂಟಲ್ಲ, ಇದೊಂದು ದೊಡ್ಡ ಖಡ್ಗ ಅಂತ. ಈ ಖಡ್ಗದಿಂದ ಅಲ್ಲದೆ ಇದನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ನಮಗೊಂದು ಉತ್ತರ ಸಿಕ್ತು. ಹಾಗಿದ್ದರೆ ಈ ಖಡ್ಗ ಎಲ್ಲಿ ಸಿಗ್ತಿದೆ ಸ್ವಾಮಿ? ಗಾಂಧಿ ಬಜಾರದಲ್ಲೆಲ್ಲ ಸಿಗುವಂತಿದ್ರೆ ಹೇಳಿ, ಇವತ್ತೇ ಹೋಗಿ ನಿಂತು ಬಿಡೋಣ. ಎಷ್ಟೊತ್ತಿಗೆ ಅಂಗಡಿ ಬಾಗಿಲು ತೆಗೆಯುತ್ತೆ ಅಂದರೆ ಅದಕ್ಕೆ ಉತ್ತರ ಹೇಳ್ತಾರೆ, ಧಾತು ಪ್ರಸಾದೇನ ಶಿತೇನ ಮಂಜುನಾ.
ಆ ಖಡ್ಗ ಎಲ್ಲಿ ಸಿಗತ್ತೆ ಕೇಳಿದರೆ ಪರಮಾತ್ಮನ ಅನುಗ್ರಹ ಎನ್ನುವಂಥ ಅಂಗಡಿಯಲ್ಲಿ ಸಿಗತ್ತಂತೆ ಅದು. ಅವನು ಇಂಥವರಿಗೆ ಈ ಖಡ್ಗ ಕೊಡಬೇಕು ಅಂತ ವಿಚಾರ ಮಾಡಿದಾಗ ಅವರಿಗೆ ಆಗಿ ಆ ಬಾಗಿಲನ್ನು ತೆರೀತಾನಂತೆ. ಉಪನಿಷತ್ತು ಇದೇ ಮಾತನ್ನು ಹೇಳುತ್ತೆ, ಯಮೇ ವೈಷ ವೃಣುತೆ ತೇನ ಲಭ್ಯ. ಯಾವನನ್ನು ಆತ ಬಯಸ್ತಾನೋ ಇಷ್ಟಪಡ್ತಾನೋ ಅವನಿಗೆ ಅವನು ಸಿಗ್ತಾನೆ ಅಂತ. ನಾವು ಇಷ್ಟಪಟ್ಟ ಮಾತ್ರಕ್ಕೆ ಅವನು ಸಿಕ್ಕೇ ಬಿಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಈಶ್ವರ ಪ್ರಸಾದ ಜನಿತ, ಆ ಭಗವಂತನ ಪ್ರಸಾದದಿಂದ ಬಂದಂಥದ್ದು ಯಾವುದು ಅಂದರೆ ಪರಮಾತ್ಮ ಅಭೇದ ಸಾಕ್ಷಾತ್ಕಾರಾತ್. ಈ ಜೀವಾತ್ಮ ಪರಮಾತ್ಮನಿಗಿಂತ ಬೇರೆ ಅಲ್ಲ ಎನ್ನುವಂಥ ಬುದ್ಧಿ ಬರೋದುಂಟಲ್ಲ, ಅದು ಅವನ ಅನುಗ್ರಹದಿಂದ. ಅದಕ್ಕೋಸ್ಕರಲೇ ಶ್ರೀಹರ್ಷ ಒಂದು ಮಾತು ಹೇಳ್ತಾನೆ, ಈಶ್ವರ ಅನುಗ್ರಹಾದೇವ ಪುಂಸಾಂ ಅದ್ವೈತ ವಾಸನ ಅಂತ. ಅವನ ಅನುಗ್ರಹ ಇದ್ದಾಗ ಮಾತ್ರ ಜೀವಾತ್ಮ ಪರಮಾತ್ಮರಿಬ್ಬರೂ ಒಂದೇ ಎನ್ನುವಂಥ ಅಭೇದ ಬುದ್ಧಿ ಬರುತ್ತಂತೆ. ಎಲ್ಲಿವರೆಗೆ ಅವನ ಅನುಗ್ರಹ ಇರುವುದಿಲ್ವೋ ಅಲ್ಲಿವರೆಗೆ ಈ ಅಭೇದ ಬುದ್ಧಿ ಬರುವುದಿಲ್ಲ. ಅಲ್ಲಿವರೆಗೂ ಸಹ ದೇಹವೇ ಆತ್ಮ ಎನ್ನುವಂಥ ಬುದ್ಧಿ ನಿಖರವಾಗಿರುತ್ತೆ ಅಂತ. ಅದಕ್ಕೋಸ್ಕರ ಇದು ಉಪನಿಷತ್ತಿನ ಮಾತು. ಉಪನಿಷತ್ತು ಹೇಳುತ್ತೆ, ಧಾತು ಪ್ರಸಾದಾನ್ ಮಹಿಮಾನಮೀಶಂ ಅಂತ. ಅದನ್ನೇ ಭಗವತ್ಪಾದರು ಹೇಳ್ತಾರೆ, ಧಾತು ಪ್ರಸಾದೇನ ಶಿತೇನ ಮಂಜುನ. ಆದರೆ ಇಲ್ಲಿ ಆ ಖಡ್ಗಕ್ಕೆ ಒಂದು ವಿಶೇಷಣ ಹೇಳ್ತಾರೆ, ಅದು ಮಹಾಸಿ ದೊಡ್ಡದಾದ ಖಡ್ಗ, ಜೀವಾತ್ಮ ಪರಮಾತ್ಮ ಅಭೇದ ಎನ್ನುವಂಥದ್ದು, ಅಥವಾ ದೇಹ ಆತ್ಮ ಅಲ್ಲ ಅಂತ ತಿಳಿದುಕೊಳ್ಳುವಂಥದ್ದು. ಆ ಖಡ್ಗ ಪ್ರಪಂಚದಲ್ಲಿ ಎಲ್ಲ ಖಡ್ಗಗಳು ಹೆದರಿಕೆಯನ್ನು ಉಂಟು ಮಾಡ್ತವೆ. ಯಾವ ಖಡ್ಗವೂ ಅತ್ಯಂತ ಚಂದ ಅಂತಿಲ್ಲ. ಅದರ ಭಗವತ್ಪಾತ್ರ ಈ ಖಡ್ಗ ಇದೆಯಲ್ಲ ಅದು ಮಂಜುನ, ಅತ್ಯಂತ ಸುಂದರವಾದ ಖಡ್ಗವಂತೆ. ಯಾಕೆಂದರೆ ಪ್ರಪಂಚದ ಎಲ್ಲ ಖಡ್ಗಗಳು ವಸ್ತುವನ್ನು ಎರಡು ಮಾಡ್ತವೆ ಅಲ್ವಾ. ಆದರೆ ಈ ಖಡ್ಗ ಉಂಟಲ್ಲ, ಇಲ್ಲಿವರೆಗೆ ಜೀವ ಬೇರೆ ಪರಮಾತ್ಮ ಬೇರೆ ಅನ್ನುವಂಥ ದ್ವೈತ ಬುದ್ಧಿ ಇತ್ತಲ್ಲ, ಆ ದ್ವೈತ ಬುದ್ಧಿಯನ್ನು ಹೋಗಲಾಡಿಸಿ ಏಕಬುದ್ಧಿಯನ್ನು ತಂದುಕೊಡುತ್ತಲ್ಲ, ಇದು ಎಂಥ ಸುಂದರವಾದ ಖಡ್ಗ ರೀ. ಹಾಗಾಗಿ ಅತ್ಯಂತ ಸುಂದರವಾದ ಖಡ್ಗ, ಮಂಜುನ ಹಸಿನ ಸುಂದರವಾದ ಖಡ್ಗದಿಂದ ಇದನ್ನು ನಾವು ಈ ದೇಹಾತ್ಮ ಬುದ್ಧಿಯನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಆ ಸುಂದರವಾದ ಖಡ್ಗವನ್ನು ಅನುಗ್ರಹಿಸುವವನು ಅವನು. ಅದನ್ನು ಕೊನೆ ಸಾಲ ಹೇಳುತ್ತೆ, ಧಾತು ಪ್ರಸಾದೇನ ಶಿತೇನ ಮಂಜುನ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನು ಅಂದರೆ ಇಲ್ಲೊಂದು ಶಬ್ದ ಉಂಟು, ಕರ್ಮಕೋಟಿಭಿ, ಕರ್ಮಗಳಿಂದಲೂ ಸಹ ಈ ದೇಹಾತ್ಮ ಬುದ್ಧಿಯನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಬಂತು. ಈಗ ಒಂದು ಪ್ರಶ್ನೆ, ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ಜನ ಕರ್ಮಠರಿರ್ತಾರೆ, ಶ್ರದ್ಧಾಳುಗಳು, ಕರ್ಮವನ್ನು ಮಾಡುವವರು. ಅವರಿಗೆ ಈಗೆಲ್ಲೋ ಒಂದು ಕಡೆ ಒಂದು ಸಂಶಯ ಬರುತ್ತೆ, ಹಾಗಿದ್ರೆ ನಾವು ಮಾಡುವಂತಹ ಕರ್ಮ ವ್ಯರ್ಥವೇ, ನಾವು ಮಾಡಲೇಬಾರ್ದಾ, ಮಾಡುವ ಕರ್ಮದಿಂದಲೂ ಸಹ ನಮಗೆ ಈ ದೇಹಾತ್ಮ ಬುದ್ಧಿ ತೊಲಗೋದಿಲ್ಲ ಅಂತ ಆದರೆ ನಾವು ಯಾಕೆ ಕರ್ಮ ಮಾಡಬೇಕು ಅಂದರೆ, ಆ ಕರ್ಮಕೋಟಿಭಿ ಅಂತ ಹೇಳಿದ್ರಿಂದ ಖಂಡಿತವಾಗಿಯೂ ಸಹ ಕರ್ಮಕ್ಕೆ ನೇರವಾಗಿ ದೇಹಾತ್ಮ ಬುದ್ಧಿಯನ್ನು ಹೋಗಲಾಡಿಸುವ ಶಕ್ತಿ ಇಲ್ಲ. ಆದರೆ ಅದರಿಂದ ಬೇರೆ ರೀತಿಯಾದ ಒಂದು ಪ್ರಯೋಜನ ಉಂಟು. ದೇಹಾತ್ಮ ಬುದ್ಧಿ ಹೋಗಲಾಡಿಸೋದಕ್ಕೆ ಅದು ಪರಂಪರೆಯ ಕಾರಣವಾಗುತ್ತೆ, ಡೈರೆಕ್ಟ್ ಕಾರಣ ಅಲ್ಲ, ಇಂಡೈರೆಕ್ಟ್ ಕಾರಣ ಆಗುತ್ತೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. 150ನೇಯ ಶ್ಲೋಕ. ಶ್ರುತಿ ಪ್ರಮಾಣೈಕ ಮತೇ ಸ್ವಧರ್ಮ ನಿಷ್ಠಾ ತಯೈವಾತ್ಮ ವಿಶುದ್ಧಿರಸ್ಯ ವಿಶುದ್ಧ ಬುದ್ಧೇ ಪರಮಾತ್ಮ ವೇದನಂ ತೇನೈವ ಸಂಸಾರ ಸಮೂಲ ನಾಶಃ ಅಂತ. ಶ್ರುತಿ ಪ್ರಮಾಣೈಕ ಮತೇ ತು ಸ್ವಧರ್ಮನಿಷ್ಠಾ ತಯೈವ ಆತ್ಮ ವಿಶುದ್ಧಿರಸ್ಯ ವಿಶುದ್ಧ ಬುದ್ಧೇ ಪರಮಾತ್ಮ ವೇದನಂ ತೇನೈವ ಸಂಸಾರ ಸಮೂಲ ನಾಶಃ ಅಂತ. ಈ ಶ್ಲೋಕದ ಅರ್ಥ ಏನು ಅನ್ನೋದನ್ನು ನೋಡಿಬಿಡೋಣ, ಆಮೇಲೆ ವಿವರಣೆಗೆ ಹೋಗೋಣ. ಶ್ರುತಿಯೇ ಪ್ರಮಾಣವಾಗಿ ಉಳ್ಳವರಿಗೆ
ತನ್ನ ಧರ್ಮಕ್ಕೆ ಅನುಗುಣವಾಗಿ ಕರ್ಮನಿಷ್ಠೆ ಎನ್ನುವಂಥದ್ದು ಅದು ಅವಶ್ಯವಾದದ್ದು. ಅದರಿಂದಲೇ ಅಂತಃಕರಣ ಶುದ್ಧಿಯಾಗುವುದು. ಕರ್ಮದಿಂದಲೇ ಅಂತಃಕರಣ ಶುದ್ಧವಾದ ಮನುಷ್ಯನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಅದರಿಂದಲೇ ಸಂಸಾರವು ಸಮೂಲವಾಗಿ ನಾಶವಾಗುತ್ತದೆ. ಇದಿಷ್ಟು ಈ ಶ್ಲೋಕದ ಅರ್ಥ. ನಮ್ಮಲ್ಲಿ ಅಪೌರುಷೇಯವಾದಂಥ ವೇದವಾಣಿಯನ್ನು ನಂಬಬೇಕು ಅನ್ನೋದು ಶಾಸ್ತ್ರದ ಮಾತು. ಕರ್ಮ ಮಾಡಬೇಕು ಅಂತ ಹೇಳುತ್ತೆ. ಗೀತೆಯಲ್ಲೂ ನಾವು ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ದೇವೆ. ಆದರೆ ಹಿಂದಿನ ಶ್ಲೋಕದಲ್ಲಿ ಕರ್ಮ ಮಾಡೋದ್ರಿಂದಲೂ ದೇಹಾತ್ಮ ಬುದ್ಧಿ ಅಳಿಯೋದಿಲ್ಲ ಅಂತ ಬಂತಲ್ಲ, ಅದಕ್ಕೋಸ್ಕರ ಈ ಶ್ಲೋಕ ಹೊರಟಿದೆ ಸಮಾಧಾನ ಹೇಳೋದಕ್ಕೆ. ಶ್ರುತಿಯನ್ನು ನಂಬುವವರಿಗೆ ಕರ್ಮದಲ್ಲಿ ಶ್ರದ್ಧೆ ಇದ್ದೇ ಇರ್ತದೆ, ಕರ್ಮ ಮಾಡಲೇಬೇಕು. ಆದರೆ ಏನಂತೆ ದೇಹಾತ್ಮ ಬುದ್ಧಿ ಹೋಗೋದಿಲ್ವಲ್ಲ ಅಂದರೆ, ಹೌದು, ಅದು ನೇರವಾಗಿ ಕಾರಣ ಅಲ್ಲ. ಕರ್ಮವನ್ನು ಮಾಡಬೇಕು, ಆದರೆ ಹೇಗೆ ಮಾಡಬೇಕು ಅಂದರೆ ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತವು. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಎನ್ನುವ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರ ಯಾವುದು ಅಂದರೆ ವೇದ. ಆ ವೇದ ಹೇಳುತ್ತೆ ನೀನು ಕರ್ಮವನ್ನು ಮಾಡಬೇಕು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಶ್ರೇಯಸ್ಸಿಗಾಗಿ, ತನ್ನ ಒಳಿತಿಗಾಗಿ ಕರ್ಮವನ್ನು ಮಾಡಬೇಕು. ಆದರೆ ಒಳಿತು ಅಂದರೆ ಏನು? ದೇಹಾತ್ಮ ಬುದ್ಧಿ ತೊಲಗದೇ ಇರುವುದು ಒಂದು ಒಳಿತ. ಮತ್ತೆ ಮತ್ತೆ ಕರ್ಮ ಮಾಡಿ ಹೊಸ ಜನ್ಮ ಪಡೆಯುವುದೇ ಶ್ರೇಯಸ್ಸ ಅಂದರೆ ಹಾಗಲ್ಲ. ಈ ಕರ್ಮವನ್ನು ಮಾಡುವಾಗ ಒಂದು ಎಚ್ಚರಿಕೆ ಇರಬೇಕು. ನನಗೆ ಗೀತೆಯಲ್ಲಿ ಭಗವಂತ ಈ ಮಾತನ್ನು ಹೇಳ್ತಾನೆ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನಸ ಪಾಪೇನ ಪದ್ಮಪತ್ರಮಿವಾಂಭಸ ಅಂತ. ನೀನು ಮಾಡುವ ಕರ್ಮವನ್ನು ಸಂಕಲ್ಪರಹಿತವಾಗಿ ಏನನ್ನೂ ಬಯಸದೇ ಮಾಡು. ಅಲ್ಲ, ಏನನ್ನೂ ಬಯಸದೇ ಮಾಡಿದ ಕರ್ಮ ನಮಗೇನಾದ್ರು ಫಲ ಕೊಡುತ್ತೋ ಅಂದರೆ ಅದೊಂದು ಮಹಾಫಲ ಕೊಡುತ್ತೆ ಅಂತ. ಅದೇ ಇರೋದು ಸ್ವಾರಸ್ಯ ನೋಡಿ. ಏನನ್ನೂ ಬಯಸದೇ ಮಾಡಿದ ಕರ್ಮ ಕೊಡುವ ಫಲ ಅದು ಮಹಾಫಲ. ಏನು ಅಂದರೆ ನಿನ್ನ ಮನಸ್ಸಿನ ಕೊಳೆಯನ್ನು ತೊಳೆಯುವ ಕೆಲಸವನ್ನು ಆ ಕರ್ಮ ಮಾಡುತ್ತೆ. ಇದೊಂದು ಮಹಾಫಲ ಅಲ್ವೇನು? ಅತ್ಯಂತ ದೊಡ್ಡದಾದಂಥ ಫಲ. ಅದಕ್ಕೋಸ್ಕರಲೇ ನೀನು ಆ ಕರ್ಮವನ್ನು ಮಾಡುವಾಗ ಹೇಗೆ ಮಾಡೋಕೆ ಹೇಳಿದರೆ, ಏನನ್ನೂ ಬಯಸದೇ ಕರ್ಮವನ್ನು ಮಾಡು. ಅದರಿಂದ ಏನಾಗುತ್ತೆ ಕೇಳಿದರೆ, ತಯೈವ ಆತ್ಮವಿಶುದ್ಧಿ. ಅದರಿಂದಲೇ ಆತ್ಮವಿಶುದ್ಧಿ. ಆತ್ಮವಿಶುದ್ಧಿ ಅಂದರೆ ಇಲ್ಲಿ ಅಂತರಾತ್ಮ ಅಂತ ಅರ್ಥ ಅಲ್ಲ. ಆತ್ಮ ಅನ್ನೋದಕ್ಕೆ ಅರ್ಥ ಅಂತಃಕರಣ, ಮನಸ್ಸು, ಬುದ್ಧಿ ಇವುಗಳ ಸಂಗಮಕ್ಕೆ ಅಂತಃಕರಣ ಅಂತ ಹೆಸರು. ನಿನ್ನ ಅಂತಃಕರಣ ಶುದ್ಧಿ ಆಗತ್ತೆ. ಅಂದರೆ ಏನನ್ನೂ ಬಯಸದೇ ಕರ್ಮವನ್ನು ಮಾಡುವುದರಿಂದ ಅಂತಃಕರಣ ಶುದ್ಧವಾಗತ್ತೆ. ತಯೈವ ಶುದ್ಧಿ ಅಸ್ಯ. ಆಯಿತು. ಇಷ್ಟಾದ ಮೇಲೆ ಮತ್ತೆ ಶುದ್ಧ ಆದರೆ ಏನು? ವಾಟ್ ನೆಕ್ಸ್ಟ್ ಅಂದರೆ ವಿಶುದ್ಧ ಬುದ್ಧೇ ಪರಮಾತ್ಮ ವೇದನಂ. ಆ ಯಾವನ ಅಂತಃಕರಣ ಶುದ್ಧವಾಗತ್ತೋ ಅವನಿಗೆ ಮಾತ್ರ ಪರಮಾತ್ಮನ ಅರಿವು ಬಹಳ ಬೇಗ ಬರುತ್ತೆ. ಯಾವನ ಅಂತಃಕರಣ ಮಲಿನವಾಗಿರುತ್ತೋ ಅವನಿಗೆ ಪರಮಾತ್ಮನ ವಿಷಯವಾಗಿ ತಿಳ್ಕೊಳ್ಬೇಕು ಅನ್ನೋದು ಬುದ್ಧಿಯೂ ಬರೋದಿಲ್ಲ, ಅನುಭವವೂ ಬರೋದಿಲ್ಲ. ಅವನು ಸದಾ ಲೌಕಿಕವಾಗಿಯೇ ಮುಖ ಮಾಡಿಕೊಂಡಿರ್ತಾನೆ. ಇದಕ್ಕೊಂದು ಕೆಟ್ಟ ಉದಾಹರಣೆ ಕೊಡ್ತೇನೆ, ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಇದು ಹೇಗಿರುತ್ತೆ ಎರಡರ ಭೇದ ಅಂತಂದರೆ, ಅಂತಃಕರಣ ಶುದ್ಧ ಆದವನಿಗೂ ಶುದ್ಧ ಆಗದೇ ಇರುವವನಿಗೂ, ಶುದ್ಧ ಆದವನು ಸಂತೋಷ ಪಡ್ತಾನೆ, ಶುದ್ಧ ಆಗದೇ ಇರುವವನು ಸಂತೋಷ ಪಡ್ತಾನೆ. ಅದರ ಒಂದು ವ್ಯತ್ಯಾಸ ಉಂಟು. ಒಬ್ಬ ವ್ಯಕ್ತಿ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಬೇಡಿ, ಕಳಾಸಿಪಾಳ್ಯದಲ್ಲಿ ಇದ್ದಾನೆ. 40-50 ವರ್ಷ ಅಲ್ಲೇ ಬದುಕಿದ್ದಾನೆ. ಅವನು ಕೇಳಿ ಹೇಗಿದೆ ಕೇಳಿದರೆ, ಇದರಷ್ಟು ಅದರ ಆಚೆ ಬಂದಿಲ್ಲ, ಅವನು ಎಲ್ಲೂ ಬಂದಿಲ್ಲ. ಇದರಷ್ಟು ಸುಂದರವಾದ ಪ್ರದೇಶ ಇನ್ನೊಂದಿಲ್ಲ ಅಂತಾನೋ ಇಲ್ಲೋ ಅವನು. ಆದರೆ ಅವನೇ ಒಂದು ಸಲ ಜಯನಗರಕ್ಕೆ ಹೋಗಿಬಿಟ್ರೆ ಆಗೇನು ಅಂದ್ಕೊಳ್ತಾನೆ, ಛೇ ನಾನು ಇಲ್ಲಿ ಬರದೆ ಎಂಥ ಅವಕಾಶ ಕಳ್ಕೊಂಡು ಬಿಟ್ಟೆ ಅಂತಾನೆ.
ಆದರೆ ಜಯನಗರದಲ್ಲಿ ಇದ್ದವರು ಕಳಾಸಪಾಳ್ಯಕ್ಕೆ ಒಂದು ಸಲ ಹೋದ್ರೂ ಸಹ ಈ ಸ್ಥಿತಿಗೆ ಹೋಗ್ತಾರೋ ಇಲ್ವೋ? ಯಾಕೆ ಕೇಳಿದರೆ, ಹಾಗಿದ್ರೆ ಅವನಿಗೆಲ್ಲ ಸುಖ ಇಲ್ವೋ? ಸುಖ ಉಂಟು ಅವನಿಗೆ. ಹಾಗೆಯೇ ಅಲ್ಲಿದ್ದವರಿಗೆ ಸುಖ ಇಲ್ವೋ? ಒಂದು ಸುಖ ಉಂಟು. ಆದರೆ ಅವರ ವಿಚಾರದ ಸರಣಿ ಬೇರೆ, ಇವನ ವಿಚಾರದ ಸರಣಿ ಬೇರೆ. ಹಾಗೆಯೇ ದೇಹಾತ್ಮ ಬುದ್ಧಿ ಇರುವವನಿಗೆ ಆ ದೇಹಾತ್ಮ ಬುದ್ಧಿಯಲ್ಲೇ ಒಂದಿಷ್ಟು ಕೊಳಕು ಸುಖ ಇರುತ್ತೆ. ದೇಹಾತ್ಮ ಬುದ್ಧಿಯನ್ನು ಮೀರಿ ನಿಂತವನಿಗೆ ಸಿಗುವ ಸುಖ ಉಂಟಲ್ಲ, ಅದು ಅತ್ಯಂತ ಪವಿತ್ರವಾದಂಥದ್ದು. ಕ್ಷಣಕಾಲ ಅದು ತಪ್ಪಿದಾಗಲೂ ಸಹ ಆ ಅಂತಃಕರಣದಲ್ಲಿ ಭಗವಂತನ ಅನುಗ್ರಹ ಆಗಲಿಕ್ಕೆ ಪ್ರಾರಂಭವಾದ ಪ್ರಾಥಮಿಕ ಹಂತದಲ್ಲಿ ಏನೂ ಕಳ್ಕೊಂಡಂಥ ವ್ಯತ್ಯವನಿಗೆ, ಛೇ ನಾವು ಇಲ್ಲೂ ಬರಬಾರ್ದಿತ್ತು, ನಮಗಲ್ಲ ಅಂತ ಜಯನಗರದಲ್ಲೂ ಕಳಾಸಪಾಳ್ಯಕ್ಕೆ ಹೋದರೆ ಹೇಗೆ ಅಂದ್ಕೊಳ್ತಾರೋ ಹಾಗೆ ಅಂದ ಮಾತ್ರಕ್ಕೆ ಬೇರೆ ಏರಿಯಾದಲ್ಲಿ ಒಳ್ಳೆತನ ಇಲ್ಲ ಅಥವಾ ಶುಚಿಯಾಗಿಲ್ಲ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದೇನೆ, ಒಂದು ಉದಾಹರಣೆ ಅಷ್ಟೇ ನನಗೆ ಅಂತ. ಅಥವಾ ಅದಕ್ಕಿಂತನೂ ಕೆಟ್ಟ ಕೊಳಕಾದ ಏರಿಯಾಗಳು ಬೇಕಷ್ಟು ಸಿಗ್ತವೆ ನಮಗೆ, ಅರ್ಥ ಮಾಡಿಸೋ ದೃಷ್ಟಿಯಿಂದ ಅಷ್ಟೇ ಹೇಳಿದ್ದೇನೆ. ಹೀಗೆ ವಿಶುದ್ಧ ಬುದ್ಧೇ ಪರಮಾತ್ಮ ವೇದನಂ, ಆ ಅಂತಃಕರಣ ಶುದ್ಧವಾದಾಗ, ಅದು ಮಲಿನವಾದದ್ದು ಕೊಳೆ ಕಳಚಿಕೊಂಡಾಗ, ಶುದ್ಧವಾದಾಗ, ತೇನೈವ ಸಂಸಾರ ಸಮೂಲ ನಾಶ. ಯಾವಾಗ ಆ ಶುದ್ಧವಾದ ಅಂತಃಕರಣದಲ್ಲಿ ಪರಮಾತ್ಮನ ಒಂದು ಪ್ರತಿಬಿಂಬ ಪ್ರತಿಫಲಿಸುತ್ತೋ ಆಗ ಸಂಸಾರ ಸಂಪೂರ್ಣವಾಗಿ ನಾಶ ಆಗುತ್ತೆ. ಅಲ್ಲಿಗೆ ಈ ಶ್ಲೋಕದಲ್ಲಿ ಭಗವತ್ಪಾದರು ಒಂದು ವ್ಯವಸ್ಥೆಯನ್ನು ಹೇಳಿದರು. ಆತ್ಮಸಾಕ್ಷಾತ್ಕಾರ ಆಗುವಕ್ಕಿಂತ ಮುನ್ನ ಕೆಲವು ಪ್ರಕ್ರಿಯೆಗಳಿವೆ ಅಂತ. ಹೇಳೋದು ಸುಲಭ, ನಾನು ಬಾಯಿಂದ ಹೇಳ್ತೇನೆ, ನೀವು ಕಿವಿಯಿಂದ ಕೇಳ್ತೀರಿ, ಆದರೆ ಅದು ಅನುಭವಕ್ಕೆ ಬರೋಷ್ಟೊತ್ತಿಗೆ ಎಷ್ಟೋ ಜನ್ಮ ಕಳೆದಿರುತ್ತೆ. ಏನು ಅಂದರೆ, ಜ್ಞಾನ ಉಂಟಾಗುವಂಥ ಬಗೆ, ಜ್ಞಾನ ಉಂಟಾಗೋದು ಅಂದರೆ ಅಂದರೂ ಒಂದೇ, ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೂ ಸಹ ಒಂದೇ. ಯಾಕೆಂದರೆ ಜ್ಞಾನ ಉಂಟಾದ ಮೇಲೆ ಮತ್ತು ಪರಮಾತ್ಮ ಸಾಕ್ಷಾತ್ಕಾರ ಅಂತ ಬೇರೆ ಇರೋದಿಲ್ಲ, ಅದು ಒಂದೇ ಆಗಿಬಿಡುತ್ತೆ ಅಂತ. ಮೊದಲು ಅವನು ಏನು ಮಾಡಬೇಕು ಅಂದರೆ ಕರ್ಮವನ್ನು ಮಾಡಬೇಕು. ಆ ಕರ್ಮವನ್ನು ಹೇಗೆ ಮಾಡಬೇಕು ಕೇಳಿದರೆ, ಏನನ್ನೂ ಬಯಸದೆ ಕರ್ಮವನ್ನು ಮಾಡಬೇಕು. ಅದನ್ನೇ ಹೇಳ್ತಾರೆ ಸ್ವಕರ್ಮನಿಷ್ಠ ಅಂತ. ಅವನವನ ಕರ್ಮ, ಅದನ್ನು ಏನನ್ನೂ ಬಯಸದೆ ಮಾಡುವುದು ಭಗವತ್ ಪ್ರೀತ್ಯರ್ಥವಾಗಿ. ಹೀಗೆ ಕರ್ಮವನ್ನು ಮಾಡಿದಾಗ ಅಂತಃಕರಣ ಶುದ್ಧವಾಗತ್ತೆ. ನಾನು ಹೇಳಿದ್ದೀನಿ ಅಂತಃಕರಣ ಅಂದರೆ ಏನು ಅಂತ. ಆಯಿತು, ಶುದ್ಧವಾದ ಅಂತಃಕರಣದಲ್ಲಿ ಏನಾಗುತ್ತೆ ಕೇಳಿದರೆ, ಮೊದಲು ಅಲ್ಲಿ ಭಕ್ತಿಯ ಬೀಜವಾಪ ಆಗತ್ತಂತೆ. ಅಂತಃಕರಣ ಶುದ್ಧವಾದಾಗ ಹೇಗೆ ಅಂದರೆ, ಈ ಅಂತಃಕರಣ ಒಂದು ಹೊಲ ಅಂತ ಅಂದ್ಕೊಳ್ಳಿ. ಇಷ್ಟು ದಿವಸ ಅಲ್ಲಿ ಕಲ್ಲು ಮುಳ್ಳು ಎಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಈಗ ನಾವು ಕರ್ಮ ಎನ್ನುವಂಥ ನೇಗಿಲಿನಿಂದ ಅದನ್ನು ಉಳಿದ್ದೇವೆ. ಆಗ ಏನಾಗಿ ಹೇಳಿದರೆ, ಅಲ್ಲಿರುವ ಕಲ್ಲು ಮುಳ್ಳುಗಳನ್ನೆಲ್ಲ ತೆಗೆದು ಆಚೆ ಹಾಕ್ತಾ ಇರ್ತೇವೆ. ಆಗ ಅದು ಹುಡಿಮಣ್ಣಿನ ಅತ್ಯಂತ ಸೊಗಸಾದಂಥ ಹೊಲ ಆಗಿದೆ. ಈಗ ಬೀಜ ಬಿತ್ತಿದ್ದನ್ನು ಹಿಡಿದುಕೊಳ್ಳೋದಕ್ಕೆ ಅದು ಸಿದ್ಧವಾಗಿದೆ. ಈಗ ಇಂತಹ ಅಂತಃಕರಣ ಎನ್ನುವಂತಹ ಹೊಲದಲ್ಲಿ, ಕ್ಷೇತ್ರದಲ್ಲಿ ಭಕ್ತಿಯ ಬೀಜಾವಾಪ ಆಗಬೇಕು. ಆಗತ್ತೆ, ಸಹಜವಾಗಿ ಆಗತ್ತೆ ಅದಂತಾರೆ. ನೀ ಮೊದಲು ನಿನ್ನ ಹೊಲವನ್ನು ಶುದ್ಧ ಮಾಡು, ಆ ಬೀಜವನ್ನು ನಾನು ತಂದು ಬಿತ್ತುತ್ತೇನೆ ಅಂತಾನೆ ಭಗವಂತ. ಆಯಿತು, ಆ ಭಕ್ತಿಯ ಆವಿರ್ಭಾವ ಅದು ಆದ ಮೇಲೆ, ಭಕ್ತಿ ಯಾವಾಗ ದಿನದಿಂದ ದಿನಕ್ಕೆ ದೃಢವಾಗುತ್ತೋ, ಆ ಭಕ್ತಿಯ ಹಂತವನ್ನು ಶಾಸ್ತ್ರ ಹೇಳುತ್ತೆ ಬೇರೆ ಬೇರೆ ಕ್ರಮದೊಳಗೆ. ಇದ್ದಕ್ಕಿದ್ದಾಗೆ ಅವನು ಭಗವದ್ ವಿಚಾರ ಮಾಡ್ತಾ ಮಾಡ್ತಾ ಸಂತೋಷ ಪಡ್ತಾನೆ, ಕಣ್ಣೀರು ಸುರಿಸ್ತಾನೆ, ಹುಚ್ಚರ ತರಹ ನಗುತ್ತಾನೆ, ಮಕ್ಕಳ ತರಹ ಅಳ್ತಾನೆ. ಅಲ್ಲ, ನಾವು ಪರಮಹಂಸರ ಜೀವನ ಕಥೆಯಲ್ಲಿದ್ದನ್ನೆಲ್ಲ ನೋಡ್ತೇವೆ. ನಾವು ಆ ಭಕ್ತಿಯ ಒಂದು ರೀತಿಯ ಉನ್ಮಾದ ಸ್ಥಿತಿ ಅಂತ ಹೇಳ್ತೇವಲ್ಲ, ಅದು ಕೊನೆಗೆ ಇದು ಬೆಳೆದು ನಿಂತಾಗ ಆ ಭಕ್ತಿಯ ಬೀಜ ಅದು ಧ್ಯಾನವಾಗಿ ಪರಿವರ್ತನೆ ಆಗುತ್ತದೆ. ಅಲ್ಲಿ ಮನಸ್ಸು ಕರ್ಮ ಬಿಡ್ತಾ ಬಿಡ್ತಾ ಏಕಾಗ್ರತೆಗೆ ಹೋಗ್ತಾ ಇರುತ್ತೆ. ಹಾಗೆ ಆ ಧ್ಯಾನನಿಷ್ಠನಾದವನಿಗೆ, ಧ್ಯಾನ ಎನ್ನುವಂಥದ್ದು ಅದು ಸಮಾಧಿಗೆ ಅತ್ಯಂತ ಹತ್ತಿರವಾದಂಥ ಸ್ಥಿತಿ. ಕೊನೆಗೆ ಏನಾಗುತ್ತೆ ಕೇಳಿದರೆ, ಪರಮಾತ್ಮನ ಅನುಭವ ಆಗ್ತಾ ಇರುತ್ತೆ. ಇದು ಕ್ರಮ ಆಗಬೇಕಿದ್ರೆ. ಅಲ್ಲಿಗೆ ಏನು ಹೇಳ್ದಂಗೆ ಆಯಿತು ಅಂದರೆ, ಸ್ವಕರ್ಮ ನಿಷ್ಠೆ, ಅದರಿಂದ ಅಂತಃಕರಣ ಶುದ್ಧಿ, ಅಲ್ಲಿ ಭಕ್ತಿಯ ಪ್ರಕಟ ಭಾವ ಮತ್ತು ಧ್ಯಾನ ನಿಷ್ಠೆ, ಪರಮಾತ್ಮ ಅನುಭವ. ಈ ಕ್ರಮದಲ್ಲಿ ಅವನಿಗೆ ಆ ಪರಮಾತ್ಮನ ಅನುಭವ ಆಗತ್ತೆ ಅಂತ.
ಭಗವತ್ಪಾದರು ಈ ಶ್ಲೋಕದಲ್ಲಿ ಈ ಕ್ರಮವನ್ನು ನೇರವಾಗಿ ಹೇಳದಿದ್ದರೂ ಸಹ ಇದು ಅತ್ಯಂತ ಶಾಸ್ತ್ರಸಮ್ಮತವಾದಂತಹ ಕ್ರಮ. ಹಾಗಾಗಿ ಭಗವತ್ಪಾದರು ಇಲ್ಲಿ ಹೇಳಿದ್ದಾರೆ. ಅದನ್ನೇನು ಹೇಳ್ತಾರೆ ಅಂದರೆ, ಜ್ಞಾನಮುತ್ಪದ್ಯತೆ ಪುಂಸಾಂ ಕ್ಷಯಾತ್ ಪಾಪಸ್ಯ ಕರ್ಮಣಃ. ನಾವು ಮಾಡಿದಂಥ ಪಾಪದ ಕರ್ಮದ ಅಂಶ ಅಳಿದಾಗ ಮನುಷ್ಯನಿಗೆ ಜ್ಞಾನ ಉತ್ಪನ್ನವಾಗ್ತದೆ ಅಂತ ಹೇಳಿದರು. ಮೊದಲನೆಯ ಸ್ಟೆಪ್, ಕೊನೆಯ ಸ್ಟೆಪ್ಪನ್ನು ಹೇಳಿದ್ದಾರೆ. ನಾನು ಅದರ ಮಧ್ಯದಲ್ಲಿ ಭಕ್ತಿ ಮತ್ತು ಧ್ಯಾನ ಇವುಗಳನ್ನೆಲ್ಲ ಹೇಳಿದ್ದೇನೆ ಸೋಪಾನ ಕ್ರಮದಲ್ಲಿ, ಸುಲಭವಾಗಿ ಅರ್ಥ ಆಗಲಿ ಅಂತೇಳಿ. ಕಷಾಯ ಪಕ್ತಿ ಕರ್ಮಾಣಿ ಜ್ಞಾನಂತು ಪರಮಾಗತಿ. ಕಷಾಯೇ ಕರ್ಮಭಿ ಪಕ್ವೇ ತಥೋ ಜ್ಞಾನಂ ಪ್ರವರ್ತತೆ. ಇಲ್ಲೊಂದು ಶಬ್ದ ಉಂಟು, ಇದು ನೇರ ಮೂಲ ಶ್ಲೋಕದಲ್ಲ, ಗುರುಗಳು ವ್ಯಾಖ್ಯಾನದಲ್ಲಿ ಬರೀತಾರೆ ಅದನ್ನು. ಕಷಾಯೇ ಕರ್ಮಭಿ ಪಕ್ವೆ ಅಂತ ಅನ್ನೋ ಶಬ್ದ ಬರೀತಾರೆ, ಕಷಾಯ ಅಂತ. ಕಷಾಯ ಅಂದರೆ ಇದೇನಪ್ಪ, ಇದು ಆಯುರ್ವೇದ ಕಷಾಯವ ಅಥವಾ ಮಲೆನಾಡಿನ ಕಷಾಯವ, ಈ ಧನಿಯಾ ಜೀರಿಗೆ ಎಲ್ಲ ಹಾಕ್ತಲ್ಲ ಆ ಕಷಾಯ ಅಲ್ಲ. ಇಲ್ಲಿ ಕಷಾಯ ಅನ್ನೋದಕ್ಕೆ ಅರ್ಥ ವೇದಾಂತದೊಳಗೆ ರಾಗದ್ವೇಷಾದಿಗಳು ಅಂತ ಅರ್ಥ. ಈ ರಾಗದ್ವೇಷಾದಿಗಳು ನಾವು ಏನನ್ನೂ ಬಯಸದೆ ಮಾಡುವ ಕರ್ಮದಿಂದ ಹಂತ ಹಂತವಾಗಿ ಅಳಿದು ಹೋಗ್ತವಂತೆ. ಅದನ್ನೇ ಚಿತ್ತಶುದ್ಧಿ ಅಂತೇಳಿ. ನಿಸ್ಸಂಕಲ್ಪವಾಗಿ ಮಾಡುವ ಕರ್ಮದಿಂದ ರಾಗದ್ವೇಷಗಳು ಕಷಾಯ ಅದು ನಾಶವಾಗಿ ಹೋಗುತ್ತೆ. ಯಾವಾಗ ಈ ರಾಗದ್ವೇಷಗಳು ಅಳಿತವೋ ಆಗ ಜ್ಞಾನಂ ಪ್ರವರ್ತತೆ. ಅಲ್ಲಿ ಜ್ಞಾನ ಎನ್ನುವಂಥದ್ದು ಮೊದಲೇ ಇದ್ದದ್ದು ಅದು ಪ್ರಕಟವಾಗತ್ತೆ. ಮತ್ತು ವಿಶುದ್ಧ ಆ ರಾಗದ್ವೇಷಾದಿಗಳು ಅಳಿದಾಗ ಅಲ್ಲೇನಾಗುತ್ತೆ ಅಂದರೆ ಅಂತಃಕರಣ ಶುದ್ಧವಾಗಿ ಅಲ್ಲಿ ಪರಮಾತ್ಮ ಭಾವ ಹೆಚ್ಚು ಪ್ರಕಟವಾಗತ್ತೆ. ಆಗ ಸಂಪೂರ್ಣವಾಗಿ ದೇಹಾತ್ಮ ಬುದ್ಧಿ ಎನ್ನುವಂಥದ್ದು ಅಳಿದು ಹೋಗುತ್ತೆ. ಇದಿಷ್ಟು ಈ ಶ್ಲೋಕದ ವಿವರಣೆ. ಭಗವತ್ಪಾದರ ಈ ಶ್ಲೋಕಕ್ಕೆ 50ನೇ ಶ್ಲೋಕಕ್ಕೆ ಗುರುಗಳ ವ್ಯಾಖ್ಯಾನವನ್ನು ಇಟ್ಟುಕೊಂಡು ನಾನು ಹೇಳಿದ್ದೇನೆ. ಇದಕ್ಕೇನಾದರೂ ಒಂದು ಉದಾಹರಣೆ ಇದೆಯಾ ಅಂತಂದರೆ, ಒಂದು ಉದಾಹರಣೆ ಇದೆ. ಭಾಗವತದ ಭರತನ ಕಥೆಯನ್ನು ನಾವು ಕೇಳ್ತೇವೆ. ಈ ಶ್ಲೋಕಕ್ಕೆ ತದ್ವತ್ತಾಗಿ ಅವನ ನಡೆಯನ್ನು ನಾವು ಅಲ್ಲಿ ನೋಡ್ತೇವೆ. ನಾಳೆ 6:15 ಸೇರಿದಾಗ ಅದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.